ಯಾವುದೇ ಒಂದು ಎಕ್ಸಾಮಿಗೆ ತಯಾರಿ ಮಾಡಬೇಕಂದ್ರೆ ಆ ಎಕ್ಸಾಮ್ನ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅದು ಹೇಗೆ ಅರ್ಥ ಆಗುತ್ತೆ? ನಮ್ಮ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅಂದರೆ ಆ ಎಕ್ಸಾಮಿಗೆ ಸಂಬಂಧಪಟ್ಟ ಮುಂಚಿನ ಕ್ವೆಶನ್ ಪೇಪರ್, ಹಳೆ ಕ್ವೆಶನ್ ಪೇಪರ್ಸನ್ನು ನೋಡೋದ್ರಿಂದ ಅದನ್ನ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡೋದು, ಅನಲೈಸ್ ಮಾಡೋದ್ರಿಂದ ನಿಮಗೆ ಆ ಎಕ್ಸಾಮ್ನ ಪ್ಯಾಟರ್ನ್ ಅರ್ಥ ಆಗುತ್ತೆ. ಬಿಕಾಸ್ ಯಾವುದೇ ಎಕ್ಸಾಮ್ ಆಗಿರಲಿ ಆ ಪ್ಯಾಟರ್ನ್ ನೀವು ಫಾಲೋ ಆದರೆ ಈ ವರ್ಷದ ಎಕ್ಸಾಮ್ ಅಥವಾ ನೀವು ಯಾವ ಎಕ್ಸಾಮ್ ತಗೊಳ್ತಿದ್ದೀರಿ ಆ ವರ್ಷಕ್ಕೆ ತುಂಬ ಈಸಿ ಆಗುತ್ತೆ. ನಿಮಗೆ ರಿಪೀಟೆಡ್ ಕ್ವೆಶನ್ಸ್ ಏನು ಅನ್ನೋದು ಗೊತ್ತಾಗುತ್ತೆ, ಯಾವ ಟಾಪಿಕ್ ತುಂಬ ಇಂಪಾರ್ಟೆಂಟ್, ಯಾವ ಸಬ್ಜೆಕ್ಟ್ ಮೇಲೆ ನೀವು ಹೆಚ್ಚಿಗೆ ಫೋಕಸ್ ಮಾಡಬೇಕು, ಪ್ರತಿಯೊಂದು ನೀವು ಅನಲೈಸ್ ಮಾಡಬಹುದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸನ್ನು ಸಾಲ್ವ್ ಮಾಡೋದ್ರಿಂದ. ಈ ವಿಡಿಯೋ ನಾನು 2023 ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡ್ತಿದ್ದೀನಿ. ವಿಡಿಯೋ ಟಿಲ್ ದ ಎಂಡ್ ನೋಡಿ, ಬಿಕಾಸ್ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ಸ್ಪೆಷಲಿ ಕರ್ನಾಟಕ ಪೇಪರ್ ಸಾಲ್ವ್ ಮಾಡ್ತಿರೋದ್ರಿಂದ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ತಯಾರಿ ಮಾಡ್ತಿರುವಂಥ ಸ್ಟೂಡೆಂಟ್ಸ್ ಈ ವಿಡಿಯೋ ನಿಮಗೋಸ್ಕರ. ವಿಡಿಯೋ ಸೇವ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ಇಷ್ಟ ಆಗಿದ್ದಲ್ಲಿ ನಿಮಗೆ ವಿಡಿಯೋ ಲೈಕ್ ಮಾಡಿ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನಿಮಗೆ ಕರ್ನಾಟಕ ಎಕ್ಸಾಮ್ ರಿಲೇಟೆಡ್ ಪ್ರತಿಯೊಂದು ಮಾಹಿತಿ ನಿಮಗೆ ಈ ಚಾನಲಲ್ಲಿ ಸಿಗುತ್ತೆ. ಹಾಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರುವಂಥ ಸ್ಟೂಡೆಂಟ್ಸಿಗೋಸ್ಕರ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ 2 ಬ್ಯಾಚಸ್ ರನ್ನಿಂಗ್ ಇದೆ. ಕಾಂಪ್ರಿಹೆನ್ಸಿವ್ ಬ್ಯಾಚ್ ಹಾಗೂ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್. ಕಾಂಪ್ರಿಹೆನ್ಸಿವ್ ಬ್ಯಾಚ್ ಪ್ರತಿಯೊಬ್ಬ ಸ್ಟೂಡೆಂಟೂ ಸಹ ಈ ಬ್ಯಾಚಿಗೆ ಎನ್ರೋಲ್ ಆಗಬಹುದು. ನೀವು ಲಾ ಸ್ಟೂಡೆಂಟ್ ಆಗಿರಲಿ, ಅಡ್ವೊಕೇಟ್ ಆಗಿರಲಿ, ಅಥವಾ ಸಿವಿಲ್ ಜಡ್ಜ್ ಎಕ್ಸಾಮಿಗೆ ತಯಾರಿ ಮಾಡ್ತಿರುವಂಥ ಸ್ಟೂಡೆಂಟ್, ಈ ಬ್ಯಾಚ್ ನಿಮಗೋಸ್ಕರ. ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ 3 ಎಕ್ಸಾಮಿನ ಸ್ಟೇಜಸನ್ನು ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಬ್ಯಾಚಲ್ಲಿ ಕವರ್ ಮಾಡ್ತಿದ್ದೀವಿ. ಹಾಗೆ ಈ ಬ್ಯಾಚ್ಗೆ ಎನ್ರೋಲ್ ಆಗೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರುವ ನಂಬರ್ 9650849915. ಈ ನಂಬರಿಗೆ ಕಾಲ್ ಮಾಡಿ ಎಕ್ಸಾಮ್ ಬ್ಯಾಚ್ ರಿಲೇಟೆಡ್ ಇನ್ನಷ್ಟು ಮಾಹಿತಿನ ತಿಳ್ಕೋಬಹುದು, ಅಡ್ಮಿಷನ್ ತಗೊಳ್ಬಹುದು. ಬ್ಯಾಚಸ್ ತುಂಬ ನಾಮಿನಲ್ ಪ್ರೈಸಲ್ಲಿ ನಡೀತಿದೆ. ಆ್ಯಂಡ್ ಈಗ ನಿಮಗೆ ಎಕ್ಸಾಮ್ಗೆ ಏನು ನಾವು ಕಾಯ್ತಿದ್ದೀವಿ 2024-25 ನೋಟಿಫಿಕೇಷನಿಗೆ. ಸೊ ಈ ಸ್ಪೆಸಿಫಿಕ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಕಂಪ್ಲೀಟ್ ರಿವಿಷನ್ ಆಗಲಿ, ಕೋರ್ಸಸ್ನ ಎಕ್ಸ್ಪ್ಲೇನ್ ಮಾಡೋದು, ಪ್ರತಿಯೊಂದು ನಿಮ್ಮ ಸಿಲೆಬಸ್ನ ಸಬ್ಜೆಕ್ಟ್ ಕವರ್ ಮಾಡಲಾಗತ್ತೆ. ಈ ಬ್ಯಾಚ್ ನಿಮ್ಮ ಇಂಟರ್ವ್ಯೂ ತನಕನೂ ಸಹ ಇರುತ್ತೆ. ನಿಮಗೆ ಕಂಪ್ಲೀಟ್ ಟಿಲ್ ಯೋರ್ ಇಂಟರ್ವ್ಯೂ ನಿಮಗೆ ಗೈಡೆನ್ಸ್ ಕೊಡ್ತೀವಿ. ಆ್ಯಂಡ್ ಕಾಂಪ್ರಿಹೆನ್ಸಿವ್ ಬ್ಯಾಚ್ ನಿಮಗೆ ಕಂಪ್ಲೀಟ್ ಫೌಂಡೇಶನಿಂದ ಕ್ಲಾಸಸನ್ನು ನಡೀತಿರೋವಂಥದ್ದು ಫ್ರಮ್ ದ ಸ್ಕ್ರ್ಯಾಚ್. ಬಿಕಾಸ್ ಪ್ರತಿಯೊಬ್ಬ ಲಾ ಸ್ಟೂಡೆಂಟ್ ಎಲ್ಲನೂ ಓದಿರ್ತಾರೆ, ಎಲ್ಲರೂ ಎಕ್ಸಾಮಿಗೆ ಬೇಕಾಗಿರೋ ರೀತಿ ಸಬ್ಜೆಕ್ಟ್ಸನ್ನು ಓದಿದ್ದೀರಿ, ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಬೇಸಿಕ್ ಇನ್ಫಾರ್ಮೇಷನ್ ಇದೆ, ಬೇಸಿಕ್ ನಾಲೆಜ್ ಇದೆ ಅಂತಂದರೆ ಸಾಕು. ನಿಮಗೆ ಫ್ರಮ್ ದ ಫೌಂಡೇಶನ್ ಎಕ್ಸಾಮ್ಗೆ ಬೇಕಾಗಿರುವಂಥ ಡೀಟೇಲ್ಸನ್ನು ನಾವಿಲ್ಲಿ ಕವರ್ ಮಾಡ್ತೀವಿ. ಆ್ಯಂಡ್ ಕ್ಲಾಸಸ್ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನಡೀತಿರುವಂಥ ಲೈವ್ ಸೆಷನ್ ಆಗಿರುತ್ತೆ. ರೆಕಾರ್ಡೆಡ್ ಕ್ಲಾಸಸ್ ಅವೈಲೇಬಲ್ ಇಲ್ಲ. ಸ್ಟಡಿ ಮಟೀರಿಯಲ್ ಹಾಗೂ ಮಾಕ್ ಟೆಸ್ಟ್ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಮಾಕ್ ಟೆಸ್ಟ್ ಮೇಲೆ ಹೆಚ್ಚಿನ ಫೋಕಸ್ ಇರುತ್ತೆ. ಆ್ಯಂಡ್ ಹಾಗೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸನ್ನು ಸಾಲ್ವ್ ಮಾಡೋದು, ಆ ಒಂದು ಕ್ವೆಶನ್ ಪೇಪರ್ಸ್ನ ಡಿಸ್ಕಸ್ ಮಾಡೋದೂ ಸಹ ನಡೆಯುತ್ತೆ. ಕ್ಲಾಸಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಕನ್ನಡ ಹಾಗೂ ಇಂಗ್ಲೀಷ್ 2 ಭಾಷೆಯಲ್ಲೂ ಸಹ ಕ್ಲಾಸಸ್ ನಡೆಯುತ್ತೆ. ಸೊ ಇದೊಂದು ಬ್ಯಾರಿಯರ್, ಕನ್ನಡ ಹಾಗೂ ಇಂಗ್ಲೀಷ್ ಯಾವ ಲ್ಯಾಂಗ್ವೇಜ್ ಅಂತ ಏನೂ ಇಲ್ಲ. ಕಂಪ್ಲೀಟ್ ಕ್ಲಾಸಸ್ ನಿಮಗೆ ಕನ್ನಡ ಇಂಗ್ಲೀಷ್ 2 ಭಾಷೆಯಲ್ಲೂ ಕಾನ್ಸೆಪ್ಟ್ಸನ್ನು ಅರ್ಥ ಮಾಡಿಸಲಾಗತ್ತೆ. ಇದಿಷ್ಟು ನಿಮಗೆ ಕಾಂಪ್ರಿಹೆನ್ಸಿವ್ ಬ್ಯಾಚಲ್ಲಿ ಪ್ರೊವೈಡ್ ಮಾಡ್ತಿರೋದು. ಹಾಗೆ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ಗೆ ಅಡ್ಮಿಷನ್ ತಗೊಳ್ಳೋದಕ್ಕೂ ನೀವು ಕಾಲ್ ಮಾಡಬೇಕಾಗಿರುವ ನಂಬರ್ 9650849915. ಈ ನಂಬರಿಗೆ ಕಾಲ್ ಮಾಡಿ ಎನ್ರೋಲ್ ಮಾಡ್ಕೋಬಹುದು. ಇದು ಬರೀ ನಿಮ್ಮ ಪ್ರಿಲಿಮ್ಸ್ಗೆ ಮಾತ್ರ ಫೋಕಸ್ ಮಾಡ್ತಿರುವಂಥ ಬ್ಯಾಚ್. ಇದರಲ್ಲೂ ಆನ್ಲೈನ್ ಲೈವ್ ಕ್ಲಾಸಸ್ ಕಂಡಕ್ಟ್ ಆಗ್ತಿರುವಂಥದ್ದು. ಡೈಲಿ ಈವ್ನಿಂಗ್ ನಿಮಗೆ ಕ್ಲಾಸಸ್ ಇರುತ್ತೆ. ಸ್ಟಡಿ ಮಟೀರಿಯಲ್ ಆ್ಯಂಡ್ ಮಾಕ್ ಟೆಸ್ಟ್ ನಿಮಗೆ ಪ್ರೊವೈಡ್ ಆಗುತ್ತೆ. ಕ್ಲಾಸಸ್ ಕನ್ನಡ ಹಾಗೂ ಇಂಗ್ಲೀಷ್ 2 ಭಾಷೆಯಲ್ಲೂ ನಡೆಯುತ್ತೆ. ಕಂಪ್ಲೀಟ್ ನಿಮ್ಮ ಸಿವಿಲ್ ಜಡ್ಜ್ ಎಕ್ಸಾಮ್ನ ಸಿಲೆಬಸ್, ಎಂಟೈರ್ ಸಿಲೆಬಸ್ ಕವರ್ ಆಗುತ್ತೆ. ಸೊ ಈ ಬ್ಯಾಚಸ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾವುದೇ ಒಬ್ಬ ಸ್ಟೂಡೆಂಟ್ ತಯಾರಿ ಮಾಡಬೇಕಾದ್ರೆ ಅವರಿಗೆ ಒಂದು ಪ್ರಾಪರ್ ಗೈಡೆನ್ಸ್ ಆಗಲಿ, ಒಂದು ಪ್ರಾಪರ್ ಪಾತ್ ಗೊತ್ತಿರೋದು ಇಂಪಾರ್ಟೆಂಟ್. ಏನು ಓದಬೇಕು ಅನ್ನೋದು ನೋಟಿಫಿಕೇಷನಲ್ಲಿ ತಿಳಿಸ್ತಾರೆ. ಆ್ಯಂಡ್ ಅದಷ್ಟು ನಾವು ಓದಲೇಬೇಕು, ಬಿಕಾಸ್ ಟು ಕಂಪ್ಲೀಟ್ ಯುವರ್ ಸಿಲೆಬಸ್ ಆ್ಯಂಡ್ ಎಕ್ಸಾಮಲ್ಲಿ ಗೆಟ್ ಥ್ರೂ ಆಗೋದಕ್ಕೆ. ಬಟ್ ಆ ಸಿಲೆಬಸನ್ನು ಹೇಗೆ ಸ್ಮಾರ್ಟ್ಲಿ ಓದಬೇಕು, ಏನನ್ನು ಓದೋ ಅಗತ್ಯ ಇಲ್ಲ, ಪ್ರತಿಯೊಂದು ನಿಮಗೆ ಕ್ಲಾಸಸ್ ಮುಖಾಂತರ ತಿಳಿಸಲಾಗತ್ತೆ. ಸೊ ಹಾಗಾಗಿ ಕ್ಲಾಸಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.
ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಡ್ವೊಕೇಟ್ ಸ್ವಾತಿ ಚಾನಲ್ಗೆ ಸ್ವಾಗತ. ನಾನು ಸ್ವಾತಿ. ಈಗಾಗಲೇ ನಾನು 5-6 ಪೇಪರ್ಸ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಹಾಗೆ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ನೀವು ವಾಟ್ಸ್ಯಾಪ್ ಚಾನಲ್ ಇದೆ, ಅದರಲ್ಲೂ ಜಾಯ್ನ್ ಆಗಬಹುದು. ವಾಟ್ಸ್ಯಾಪ್ ಚಾನಲ್ನ ಲಿಂಕ್, ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್, ಅಲ್ಲಿ ನಿಮಗೆ ಹಲವಾರು ಬೇರೆ ಸ್ಟೇಟ್ಸ್ನ ಕ್ವೆಶನ್ ಪೇಪರ್ಸ್ ಅವೈಲೇಬಲ್ ಇರುತ್ತೆ. ಪ್ರತಿಯೊಂದೂ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಸಿಗುತ್ತೆ. ಲಿಂಕ್ ಮುಖಾಂತರ ನೀವು ಫಾಲೋ ಮಾಡಬಹುದು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಆ್ಯಂಡ್ ವಿಡಿಯೋ ಇಷ್ಟ ಆಗ್ತಿದೆ ಅಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ ರಿಲೇಟೆಡ್ ಪ್ರತಿಯೊಂದು ಮಾಹಿತಿ ನಿಮಗೆ ಇಲ್ಲೇ ಸಿಗುತ್ತೆ. ಆ್ಯಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಸೊ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ 2023 3 to 4 PM. ಟೈಮ್ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಎಕ್ಸಾಮ್ ಯಾವಾಗೂ ಇದೇ ಟೈಮ್ ಸ್ಲಾಟಲ್ಲಿ ನಡೆಯುತ್ತೆ. ದಟ್ ಈಸ್ 90 minutes ಎಕ್ಸಾಮ್ ಆಗಿರುತ್ತೆ. 1.5 ಗಂಟೆ ಎಕ್ಸಾಮ್. 1.5 ಗಂಟೆಯಲ್ಲಿ ನೀವು ಮಾಡಬೇಕಾಗಿರೋದು 100 ಮಾರ್ಕ್ಸ್, 100 ಕ್ವೆಶನ್ಸ್, 100 ಪ್ರಶ್ನೆ, 90 ನಿಮಿಷ. ಸೊ ಒಂದು ಪ್ರಶ್ನೆಗೆ 1 ನಿಮಿಷಕ್ಕಿಂತ ಕಮ್ಮಿ ಟೈಮ್ ಸಿಗ್ತಿರೋದು ನಿಮಗೆ. ಈ ಎಕ್ಸಾಮ್ ಪ್ರತಿ ಪ್ರಶ್ನೆಗೆ 1 ಮಾರ್ಕ್ ಅಂತ 100 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ನೆಗೆಟಿವ್ ಮಾರ್ಕ್ ಇಲ್ಲ, ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಎಕ್ಸಾಮಲ್ಲಿ. ಸೊ 100 ಕ್ವೆಶನ್ಸ್, 100 ಮಾರ್ಕ್ಸಿಗೆ 90 ಮಿನಿಟ್ಸಲ್ಲಿ ನೀವು ಪೇಪರನ್ನು ಸಾಲ್ವ್ ಮಾಡಬೇಕು. ಪ್ರತಿಯೊಂದು ಪ್ರಶ್ನೆ ಓದಿ ಅದನ್ನ ಆನ್ಸರ್ ಮಾಡುವಂಥ ಅಬಿಲಿಟಿ ನಿಮಗೆ ಬರಲೇಬೇಕು. ಆ್ಯಂಡ್ ಕ್ವೆಶನ್ ಪೇಪರ್ ಏನಿದೆ ಕನ್ನಡ ಇಂಗ್ಲೀಷ್ ಎರಡೂ ಭಾಷೆಯಲ್ಲೂ ಅವೈಲೇಬಲ್ ಇರುತ್ತೆ. ಪ್ರತಿಯೊಂದು ಕ್ವೆಶನ್ ಪೇಪರ್ ಇದೇ ರೀತಿ ಕನ್ನಡ ಇಂಗ್ಲೀಷ್ 2 ಲ್ಯಾಂಗ್ವೇಜಲ್ಲಿ ಕ್ವೆಶನ್ ಕೇಳಿರ್ತಾರೆ. ಸೊ ಈಸಿಯಾಗಿ ನೀವು ಯಾವ ಲ್ಯಾಂಗ್ವೇಜ್ ನಿಮಗೆ ಕಂಫರ್ಟಬಲ್ ಅದನ್ನು ಓದಿ ಆನ್ಸರ್ ಮಾಡಬಹುದು. Question number 1. Offense of stalking is punishable under section 354A, B, C, D. Answer stalking ಅಂತ ಅಂದಾಗ 354D. ಈ ಕ್ವೆಶನ್, ಈ ಸೆಕ್ಷನ್ ನಂಬರ್ ತುಂಬ ಇಂಪಾರ್ಟೆಂಟ್. ಕಂಪ್ಲೀಟ್ ಸೆಕ್ಷನ್ 354 ಆಗಲಿ, ಕಂಪ್ಲೀಟ್ ಒಫೆನ್ಸಸ್ ಅಗೇನ್ಸ್ಟ್ ವಿಮೆನ್ ಏನಿದೆ ಇನ್ಕ್ಲೂಡಿಂಗ್ ಯೋರ್ ಸೆಕ್ಷನ್ 509, ಇದು ಎಲ್ಲನೂ ಈಗ ಒಂದು ಕಡೆಗೆ ರೇಪ್ ಆ್ಯಂಡ್ ಈ ಎಲ್ಲ ಸೆಕ್ಷನ್ಸ್ ಒಫೆನ್ಸಸ್ ಅಗೇನ್ಸ್ಟ್ ವಿಮೆನ್ ಸಪ್ರೇಟ್ ಚಾಪ್ಟರ್ ಮಾಡಿ BNS ಅಲ್ಲಿ ಕೊಟ್ಟಿದ್ದಾರೆ. ಹೊಸ ಬೇರಾಕ್ಟ್ ಹಾಗೂ ಹಳೆ ಬೇರಾಕ್ಟ್ IPC ಆ್ಯಂಡ್ BNS ಎರಡೂ ಇಂಪಾರ್ಟೆಂಟ್. ಹೊಸದು ಹಾಗೂ ಹಳೆ ಕ್ರಿಮಿನಲ್ ಲಾಸ್ ಎರಡನ್ನೂ ನಿಮ್ಮ ಎಕ್ಸಾಮ್ ಸಿಲೆಬಸ್ಸಲ್ಲಿ ಕೇಳ್ತೀವಿ ಅನ್ನೋದನ್ನು ಈಗಾಗಲೇ ನಮಗೆ ಕ್ಲಿಯರ್ ಮಾಡಾಗಿದೆ. ಸೊ ಇನ್ ದ್ಯಾಟ್ ಕೇಸ್ ನಾವು ಎರಡೂ ಆ್ಯಕ್ಟ್ನ ಸೆಕ್ಷನ್ಸ್ ನಮಗೆ ತಿಳ್ಕೋಬೇಕು. ಸೊ ನೀವು ಓದಬೇಕಾದಾಗ ಪ್ರತಿಯೊಂದು ಸೆಕ್ಷನ್ ಇಲ್ಲೇನು ಸಾಲ್ವ್ ಮಾಡ್ತಿದ್ದೀರಿ, ಇದರ ಹೊಸ ಆ್ಯಕ್ಟಲ್ಲಿ ಯಾವ ಸೆಕ್ಷನಲ್ಲಿದೆ ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ತಾ ಹೋಗಿ. 354A sexual harassment, B with the intent of disrobe, C voyeurism, D stalking. ಆ್ಯಂಡ್ ಪ್ರತಿ ವರ್ಷ ಈ ಕ್ವೆಶನ್ ಕೇಳಿದ್ದಾರೆ, ಬೇರೆ ಬೇರೆ ಸೆಕ್ಷನ್ಸನ್ನು ಕೇಳಿದ್ದಾರೆ. ನೆಕ್ಸ್ಟ್ 2. Which of the following person is not entitled to maintenance under section 125 of CRPC from a man who has sufficient means and refuses to maintain them? ಮೇಂಟೆನೆನ್ಸ್ ಕೊಡೋದೇ ಒಬ್ಬ ಸಫಿಷಿಯೆಂಟ್ ಮೀನ್ಸ್ ಇರಬೇಕು ವ್ಯಕ್ತಿ ಹತ್ರ, ಹಾಗೂ ಅವನು ಮೇಂಟೈನ್ ಮಾಡೋದಿಲ್ಲ ನಾನು ಅಂತ ಹೇಳಿ ರಿಫ್ಯೂಸ್ ಮಾಡಿರಬೇಕು. ಆ ವ್ಯಕ್ತಿನೇ ಕೊಡ್ತಿರೋದು. ಆ ವ್ಯಕ್ತಿ ಅಗೇನ್ಸ್ಟೇನೆ ನಾವು ಕೋರ್ಟಿಗೆ ಹೋಗೋದು ಮೇಂಟೆನೆನ್ಸ್ ಕೇಳೋದಕ್ಕೆ. ಸೊ ಎಲ್ಲಿದೆ ಆ ಪ್ರೊವಿಷನ್? ಸೆಕ್ಷನ್ 125 CRPC. ಆ್ಯಂಡ್ 125 CRPC ಬರೀ ವೈಫ್, ಲೆಜಿಟಿಮೇಟ್ ಆರ್ ಇಲ್ಲೆಜಿಟಿಮೇಟ್ ಮೈನರ್ ಚೈಲ್ಡ್ ಆ್ಯಂಡ್ ಪೇರೆಂಟ್ಸ್ ಬಗ್ಗೆ ಮಾತನಾಡುತ್ತೆ. ಫಾದರ್ ಆ್ಯಂಡ್ ಮದರ್. ಡಾಟರ್ ಇನ್ ಲಾ ಬಗ್ಗೆ ಮಾತನಾಡೋದಿಲ್ಲ 125 CRPC. ಸೊ ಆಪ್ಷನ್ ಇಸ್ ಸಿ. ಹೂ ಇಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ರಿಪಬ್ಲಿಕ್ ಆಫ್ ಇಂಡಿಯಾ? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ನಮಗೆ ಲೀಗಲ್ GK ಅಥವಾ ಕರೆಂಟ್ ಅಫೇರ್ಸ್ ಲೀಗಲ್ GK ಅಂತ ಕರಿಬಹುದು. ಈ ಪ್ರಶ್ನೆಗಳು ಒಂದು 10 to 12 ಕ್ವೆಶನ್ಸ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ಸೊ 90 ಕ್ವೆಶನ್ಸ್ ನೀವೊಂದು ಲಾಗೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಪ್ರಾಕ್ಸ್ ಆಗಿ 10 ಕ್ವೆಶನ್ಸ್ ಲೀಗಲ್ GK ಕರೆಂಟ್ ಅಫೇರ್ಸ್ನ ಎಕ್ಸ್ಪೆಕ್ಟ್ ಮಾಡಬಹುದು. 4. ಆಫ್ಟರ್ ಕಂಪ್ಲೀಷನ್ ಆಫ್ ಇನ್ವೆಸ್ಟಿಗೇಷನ್, police is to submit a final report to magistrate. The magistrate ಏನು? ಇನ್ವೆಸ್ಟಿಗೇಷನ್ ಆದಮೇಲೆ ಪೊಲೀಸ್ ಆಫೀಸರ್ ಪೊಲೀಸ್ ರಿಪೋರ್ಟನ್ನ ಸಬ್ಮಿಟ್ ಮಾಡ್ತಾರೆ, ಒಂದು ಫೈನಲ್ ರಿಪೋರ್ಟ್ ಅಂತಲೂ ಕರಿತೀವಿ. ಮಜಿಸ್ಟ್ರೇಟ್ ಇನ್ಕ್ವೈರಿ ನಡೆಸಿ ನಂತರ ಅದು ಟ್ರಯಲ್ಗೆ ಮುಂದುವರಿಯೋದು. ಸೊ ಇದು ಕ್ರಿಮಿನಲ್ ಇದರಲ್ಲಿ ನಮ್ಮ ಇರುವಂಥ 3 ಸ್ಟೇಜಸ್. ಇನ್ವೆಸ್ಟಿಗೇಷನ್ ನಡೆಸಿರೋದು ಪೊಲೀಸ್ ಆಫೀಸರ್. ಈಗ ಸಬ್ಮಿಟ್ ಮಾಡಿರುವಂಥ ಪೊಲೀಸ್ ರಿಪೋರ್ಟ್ ಇಸ್ ನಾಟ್ ಬೌಂಡ್ ಬೈ ದ ಮಜಿಸ್ಟ್ರೇಟ್ ಅದನ್ನು 100% ಬೌಂಡ್ ಆಗಿದ್ದು ಇನ್ಕ್ವೈರಿ ಮಾಡಿ ಟ್ರಯಲ್ಗೆ ಹೋಗಬೇಕು ಅಂತ ಇಲ್ಲ. ಮಜಿಸ್ಟ್ರೇಟ್ ಇಫ್ ಇಸ್ ನಾಟ್ ಸ್ಯಾಟಿಸ್ಫೈಡ್ ದೆನ್ ಅದನ್ನು ಮತ್ತೆ ವಿಚಾರಣೆ ಮಾಡಿ
ಅಂತ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಕಳಿಸಬಹುದು. ಇಸ್ ನಾಟ್ ಬೌಂಡ್ ಬೈ ಕನ್ಕ್ಲೂಷನ್ ಡ್ರಾನ್ ಬೈ ಪೊಲೀಸ್ ಅಂಡ್ ಮೇ ಆರ್ಡರ್ ಫರ್ದರ್ ಇನ್ವೆಸ್ಟಿಗೇಷನ್. ಆನ್ಸರ್ ಎ. 5. The defendant may seek leave to defend the suit upon appearance in a summary suit under Order 37 of CPC. Order 37 CPC summary suit ಬಗ್ಗೆ ಮಾತನಾಡುತ್ತೆ. ಹಾಗಿದ್ದಾಗ ಸಮ್ಮರಿ ಸೂಟ್ ಅಂತ ಫೈಲ್ ಆದಾಗ ಡಿಫೆಂಡೆಂಟ್ಗೆ ನಾವು ಎಷ್ಟು ದಿನ ಟೈಮ್ ಕೊಡ್ತಿದ್ದೀವಿ ಟು ಅಪಿಯರ್. ಸೊ ವಿತಿನ್ 10 days ಆಫ್ ಸರ್ವಿಸ್ ಆಫ್ ಸಮನ್ ಡಿಫೆಂಡೆಂಟ್ ಬರಬೇಕು ಆ್ಯಂಡ್ ಟು ಸೀಕ್ ಪರ್ಮಿಷನ್ ಹಾಗೂ ಅವರ ಒಂದು ಪ್ರೆಸೆಂಟ್ ಮಾಡೋದಕ್ಕೆ ಅಪಿಯರೆನ್ಸಿಗೆ ವಿತಿನ್ 10 days ಆಪ್ಷನ್ ಡಿ. 6. Who is the present Chief Justice of Supreme Court of India? ಸೊ ಈ ಪ್ರಶ್ನೆ ಇಂಪಾರ್ಟೆಂಟ್ ಈ ವರ್ಷದ ಎಕ್ಸಾಮಿಗೆ. ಯಾಕೆ? ಸಿನ್ಸ್ ಡಿ.ವೈ. ಚಂದ್ರಚೂಡ್ ಅವರಾಗಿದ್ದರು, ಬಟ್ ಈಗ ಆನ್ 11th November ನಮಗೆ ಹೊಸ CJI ಬಂದಿದ್ದಾರೆ, ಸಂಜೀವ್ ಖನ್ನಾ. ಸೊ ನಿಮ್ಮ ಪೇಪರಲ್ಲಿ ಈ ಪ್ರಶ್ನೆ ಬರಬಹುದು ಆ್ಯಂಡ್ ಅದಕ್ಕೆ ಆನ್ಸರ್ ಸಂಜೀವ್ ಖನ್ನಾ ಅವರು ಆಗಿರ್ತಾರೆ. ಇವರು 51st CJI ಆಫ್ ಇಂಡಿಯಾ. ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಸಂಜೀವ್ ಖನ್ನಾ ಅವರು 51st ಚೀಫ್ ಜಸ್ಟಿಸ್ ಆಗಿದ್ದಾರೆ. ಸೊ ಇಂಪಾರ್ಟೆಂಟ್ ಕ್ವೆಶನ್, ಮೇಕ್ ನೋಟ್ ಆಫ್ ದಿಸ್. ಯಾವುದೇ ಒಂದು ಕೀ ಪೊಸಿಷನಲ್ಲಿರುವಂಥ ಪರ್ಸ್ನಾಲಿಟೀಸ್ ಚೇಂಜ್ ಆದಾಗ ಆ ಕ್ವೆಶನ್ ನಮಗೆ ಫಾರ್ಮ್ ಆಗುತ್ತೆ. 7. Where there are several defendants and one of whom dies after the matter was heard and reserved for judgment, the judgment is pronounced, what happens? ಸೊ ಎಲ್ಲ ಹಿಯರಿಂಗ್ ಆಗಿ ನಂತರ ಜಡ್ಜ್ಮೆಂಟ್ ಕೊಡೋದಕ್ಕೆ ಮುಂಚೆ ಒಬ್ಬ ವ್ಯಕ್ತಿ, ಸೆವೆರಲ್ ಡಿಫೆಂಡೆಂಟ್ಸಲ್ಲಿ ಯಾರಾದರೂ ಒಬ್ಬರು ತೀರು ಹೋಗಿದ್ದಾರೆ, ದೆನ್ ವಿ ಕನ್ಸಿಡರ್ ದಟ್ ಆ ವ್ಯಕ್ತಿ ಬದುಕಿದ್ದ ಹಾಗೇನೆ ಜಡ್ಜ್ಮೆಂಟ್ ಕೊಟ್ಟಾಗಿದೆ. ಇಟ್ ಇಸ್ ಡೀಮ್ಡ್ ದಟ್ ಜಡ್ಜ್ಮೆಂಟ್ ವಾಸ್ ಪ್ರೊನೌನ್ಸ್ಡ್ ಬಿಫೋರ್ ಹಿಸ್ ಡೆತ್. ಸೊ ಅಲ್ಲಿಗೆ ನಮ್ಮ ಒಂದು ಅಬೇಟ್ ಆಗೋದಿಲ್ಲ, ಜಡ್ಜ್ಮೆಂಟ್ ಕ್ಯಾನ್ಸಲ್ ಆಗೋದಿಲ್ಲ, ಅಬೇಟ್ ಆಗೋದಿಲ್ಲ. ನಾವು ವಿ ಬಿಲೀವ್ ದಟ್ ದೇರ್ ಶಾಲ್ ಬಿ ನೋ ಅಬೇಟ್ಮೆಂಟ್. Option D, there shall be no abatement even if one defendant dies. If death is between collusion of hearing and pronouncement of judgment, judgment will be deemed to have been pronounced before the death of defendant. ಅವ್ರು ಸಾಯೋದಕ್ಕೆ ಮುಂಚೆನೆ ಹಿಯರಿಂಗ್ ಕಂಪ್ಲೀಟ್ ಆಗಿದೆ ಅಂದರೆ ಜಡ್ಜ್ಮೆಂಟು ಕೊಟ್ಟಾಗಿತ್ತು ಅಂತಲೇ ಭಾವಿಸ್ತೀವಿ. 8. ಸ್ಟೇಟ್ಮೆಂಟ್ ಅಂಡರ್ ಸೆಕ್ಷನ್ 161 ಆಫ್ CRPC. 161ನಲ್ಲಿ ಕೊಡ್ತಿರುವಂಥ ಸ್ಟೇಟ್ಮೆಂಟ್ ಅಂದರೆ ನಾವು ಇದಿನ್ನೂ ಇನ್ವೆಸ್ಟಿಗೇಷನ್ ಸ್ಟೇಜಲ್ಲೇ ಇದ್ದೀವಿ, ಪೊಲೀಸ್ ಆಫೀಸರ್ ಹತ್ರ ಕೊಡ್ತಿರುವಂಥ ಸ್ಟೇಟ್ಮೆಂಟ್. ಈ ಕಂಡೀಷನಲ್ಲಿ ಆ ವ್ಯಕ್ತಿ ಪೊಲೀಸ್ ಆಫೀಸರ್ ಹತ್ರ ನೀವು ಹೇಳೋ ಯಾವ ಸ್ಟೇಟ್ಮೆಂಟ್ ಕೋರ್ಟಲ್ಲಿ ಅಡ್ಮಿಸಿಬಲ್ ಆಗೋದಿಲ್ಲ. ಸೊ ಹಾಗೆ ಅಲ್ಲಿ ನೀವು ಮಾಡುವಂಥ ಯಾವುದೇ ಸ್ಟೇಟ್ಮೆಂಟ್ನ ಸೈನ್ ಮಾಡೋ ಅಗತ್ಯ ಇಲ್ಲ. ಇಸ್ ನಾಟ್ ರಿಕ್ವೈರ್ಡ್ ಟು ಬಿ ಸೈನ್ಡ್ ಬೈ ದ ಪರ್ಸನ್ ಮೇಕಿಂಗ್ ದ ಸ್ಟೇಟ್ಮೆಂಟ್. ಓಕೆ, ಇಂಪಾರ್ಟೆಂಟ್ ಸೆಕ್ಷನ್ ಇದು ಆ್ಯಂಡ್ ಇದನ್ನು ತುಂಬ ಸತಿ ಕೇಳಿದ್ದಾರೆ ಎಕ್ಸಾಮಲ್ಲಿ. ಸೊ ನೋಟ್ ಮಾಡ್ಕೊಳ್ಳಿ, ಇದನ್ನು ರಿಪೀಟ್ ಆಗ್ತಿರೋಂಥ ಕ್ವೆಶನ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಫ್ಯೂಚರ್ ಎಲ್ಲ ಎಕ್ಸಾಮ್ಸಿಗೂ ಇಂಪಾರ್ಟೆಂಟ್. 9. Where a decree is passed for the payment of money, the court can award the interest on the principal sum adjudged from the date of the suit to the date of the decree under. ಸೊ ಪೇಮೆಂಟ್ ಆಫ್ ಮನಿ ರಿಲೇಟೆಡ್ ಒಂದು ಡಿಕ್ರಿ ಪಾಸ್ ಆಗಿದೆ. ಆ ಕಂಡೀಷನಲ್ಲಿ ಇಂಟ್ರೆಸ್ಟ್, ಪ್ರಿನ್ಸಿಪಲ್ ಅಮೌಂಟ್ಗೆ ಇಂಟ್ರೆಸ್ಟ್ ಸ್ಟಾರ್ಟಿಂಗ್ ಕೇಸ್ ಹಾಕಿದ ದಿನದಿಂದ ಡಿಕ್ರಿ ತನಕ ನಾವು ಅದಕ್ಕೆ ಇಂಟ್ರೆಸ್ಟನ್ನು ಸಹ ಪಾಸ್ ಮಾಡಬಹುದು. ಇದ್ಯಾವ ಸೆಕ್ಷನಲ್ಲಿ ಹೇಳ್ತಿದ್ದಾರೆ? ಸೊ ಸೆಕ್ಷನ್ 34 ಆಫ್ CPC. ವಂದೇ ಮಾತರಂ ವಾಸ್ ರಿಟನ್ ಬೈ ಶ್ರೀ ಬಂಕಿಮ್ ಚಂದ್ರ ಚಟರ್ಜಿ. ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿದ್ದು ನ್ಯಾಷನಲ್ ಆಂಥಮ್ ಜನಗಣಮನ. When A dies as a result of act of violence by B, person C not present in the scene of crime can be prosecuted under the IPC. ಹೇಗೆ ಪ್ರಾಸಿಕ್ಯೂಟ್ ಮಾಡ್ತಿದ್ದೀವಿ ನಾವು? ಕ್ರಿಮಿನಲ್ ಕಾನ್ಸ್ಪಿರಸಿ 120A and 120B ಆಫ್ IPC ಇಂದ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಪ್ರಾಸಿಕ್ಯೂಟ್ ಮಾಡ್ತಿದ್ದೀವಿ. ದೋ ಸಿ ಕ್ರೈಮ್ ಸೀನಲ್ಲಿ ಇರಲಿಲ್ಲ, ಬಟ್ ಸಿನ ಪ್ರಾಸಿಕ್ಯೂಟ್ ಮಾಡ್ತಿದ್ದೀವಿ ಆನ್ ಬೇಸಿಸ್ ಆಫ್ ಸೆಕ್ಷನ್ 120A and B. A judgment can be passed taking note of admission of fact made in pleading or otherwise under which of the following provision. ಜಜ್ಮೆಂಟ್ ಅನ್ನು ಕೊಡ್ಬೋದು ಒಂದು ಅಡ್ಮಿಷನ್ ಆಫ್ ಫ್ಯಾಕ್ಟ್ ಬೇಸಿಸ್ ಮೇಲೆ. ಇದನ್ನು ಯಾವ ಸೆಕ್ಷನಲ್ಲಿ ಕೊಟ್ಟಿದ್ದಾರೆ? ಅಂಡರ್ ಆರ್ಡರ್ 12 ರೂಲ್ 6 ಆಫ್ CPC. ಅಗೇನ್ ಇದು ರಿಪೀಟೆಡ್ ಕ್ವೆಶನ್. ಆರ್ಡರ್ 12 ರೂಲ್ 6 ಇಂಪಾರ್ಟೆಂಟ್ ಆಗುತ್ತೆ. ಅಡ್ಮಿಷನ್ ಆಫ್ ಫ್ಯಾಕ್ಟ್ನ ಬೇಸಿಸ್ ಮೇಲೆ ನಾವು ಜಜ್ಮೆಂಟನ್ನು ಕೊಡ್ತಿದ್ದೀವಿ.
As per section 5 of Karnataka Rent Act, repeated question halvaru bari. Karnataka Rent Act, in the event of death of a tenant, right of tenancy shall devolve over a period of dash from the date of death of the said tenant to his successors. ಒಬ್ಬ ಟೆನೆಂಟ್ ನ ಸಾವಾದರೆ ಅವರ ಯಾರು ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಅವರ ಮೇಲೆ ಟೆನೆನ್ಸಿ ಇನ್ನೂ ಡಿವಾಲ್ವ್ ಆಗುತ್ತೆ ಅವರ ಸಕ್ಸೆಸರ್ಸ್ ಮೇಲೆ. ಎಷ್ಟು ವರ್ಷಕ್ಕೆ? ಫಾರ್ 5 years. ಕರ್ನಾಟಕ ರೆಂಟ್ ಆಕ್ಟ್ ಒಂದೇ ಒಂದು ಲೋಕಲ್ ಆಕ್ಟ್ ನಮಗೆ ಕೇಳೋದು. ಸೊ ಆ ಲೋಕಲ್ ಆಕ್ಟ್ ಇಂದ ನಿಮಗೆ ಒಂದು 4 to 5 ಕ್ವೆಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಪ್ರತಿ ವರ್ಷ. 14. The fundamental right conferred under Article 19 of Constitution of India is available to. So ಯಾರಿಗೆ ಅವೈಲೇಬಲ್ ಇದೆ? ದಿಸ್ ಈಸ್ ಓನ್ಲಿ ಟು ಸಿಟಿಸನ್ಸ್ ಆಫ್ ಇಂಡಿಯಾ. ಕೆಲವು ಫಂಡಮೆಂಟಲ್ ರೈಟ್ಸ್ ಸಿಟಿಸನ್ಸ್ ಹಾಗೂ ನಾನ್ ಸಿಟಿಸನ್ಸ್ಗೆ ಇಬ್ಬರಿಗೂ ಅವೈಲೇಬಲ್ ಇದೆ, ಬಟ್ ಈ ಒಂದು ರೈಟ್ ಓನ್ಲಿ ಫಾರ್ ದ ಸಿಟಿಸನ್ಸ್. 15. A tries to pickpocket B. B has a loaded pistol in his pocket. A's hand touches the pistol and triggers it, resulting in death of B. So pickpocket ಮಾಡೋದಕ್ಕೆ ಅಂತ ಕೈ ಹಾಕಿದ್ರೆ ಅಲ್ಲಿ ಗನ್ ಇತ್ತು, ಲೋಡೆಡ್ ಪಿಸ್ತಲ್, ಆ್ಯಂಡ್ ಅದರಿಂದ ಅದು ಏನು ಆ ಟಚ್ ಆಗಿ ನಿಮಗೆ ಏನು ಟ್ರಿಗರ್ ಆಗಿದೆ. ಸೊ ಬಿನ ಡೆತ್ ಆಗಿದೆ. ಈಗ ಎನ ಹೇಗೆ ಪ್ರಾಸಿಕ್ಯೂಟ್ ಮಾಡೋದು? ಮರ್ಡರ್, ಬಿಕಾಸ್ ಡೆತ್ ಆಗಿದೆ. ಸೊ ಮರ್ಡರ್ ಅಂತ ಹೇಳ್ಬಹುದಾ? ಇಲ್ಲ, ಬಿಕಾಸ್ ದರ್ ವಾಸ್ ನೋ ಇಂಟೆನ್ಷನ್. ಕಲ್ಪಬಲ್ ಹೋಮಿಸೈಡ್ ಬೈ ನೆಗ್ಲಿಜೆನ್ಸ್ ಅದೂ ಆಗೋದಿಲ್ಲ. ಯಾಕೆ? ಬಿಕಾಸ್ ಆ ವ್ಯಕ್ತಿಗೆ ಅಲ್ಲಿ ಗನ್ ಇತ್ತು ಅನ್ನೋದು ಗೊತ್ತಿಲ್ಲ, ನಾಲೆಜ್ ಆಗಲಿ ಇಂಟೆನ್ಷನ್ ಆಗಲಿ ಇಲ್ವೇ ಇಲ್ಲ. ಗ್ರೀವಿಯಸ್ ಹರ್ಟ್ ಇಲ್ಲಿ ಪಿಕ್ಚರ್ಗೆ ಬರೋದೇ ಇಲ್ಲ, ಬಿಕಾಸ್ ಡೆತ್ ಆಗಿದೆ ಅಂತಂದಾಗ. ಎ ಇಸ್ ಗಿಲ್ಟಿ ಓನ್ಲಿ ಆಫ್ ಪಿಕ್ ಪಾಕೆಟಿಂಗ್, ಬಟ್ ಪಿಕ್ ಪಾಕೆಟಿಂಗ್ಗೆ ಅವನು ಡೆಫಿನೆಟ್ಲಿ ಗಿಲ್ಟಿ ಆಗ್ತಾನೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಮರ್ಡರ್ ಹಾಗೂ ಕಲ್ಪಬಲ್ ಹೋಮಿಸೈಡ್ ಆಗೋದಿಲ್ಲ ದೋ ಡೆತ್ ಇದ್ರೂ ಸಹ, ಬಿಕಾಸ್ ಆಫ್ ಮೆನ್ಸ್ರಿಯಾ. 16. Section 164 of CRPC statutorily mandates that a judicial magistrate shall record statement of a person against whom the offence has been committed. Judicial magistrate 164 section ಯಾರ ಬಗ್ಗೆ ಮಾತನಾಡ್ತಿದೆ? that judicial magistrate ಇವರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಲೇಬೇಕು. ಏನು ಯಾವಾಗ? ಇನ್ನು ನಾವು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಿರೋದು ಕೇಸ್ ಸ್ಟಾರ್ಟ್ ಆದಾಗ ಇವರ ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಲೇಬೇಕು. ಯಾರ್ದು? ಫಾರ್ ದ ಕೇಸಸ್ ಪನಿಷಬಲ್ ಅಂಡರ್ 376 ಆಫ್ IPC, ರೇಪ್ ನ ವಿಕ್ಟಿಮ್ಸ್, ಅವರ ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಲೇಬೇಕು ಅಂತ ಹೇಳ್ತಿರೋದು. ಬೈ ಜುಡಿಷಿಯಲ್ ಮಜಿಸ್ಟ್ರೇಟ್. 17. In which of the following cases the offense of abetment is committed? ಯಾವ ಕೇಸಲ್ಲಿ ಅಬೆಟ್ಮೆಂಟ್ ಆಗಿದೆ? ಅಬೆಟ್ಮೆಂಟ್ ಅಂದರೆ ಉತ್ತೇಜನೆ ನೀಡೋದು, ಪ್ರೊವೋಕ್ ಮಾಡೋದು ಒಬ್ಬ ವ್ಯಕ್ತಿನ. ಬಟ್ ಅಬೇಟ್ಮೆಂಟ್ ಬೇರೆ. ಅಬೇಟ್ಮೆಂಟ್ ಅಂತಂದರೆ ಸೂಟ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ, ರದ್ದುಗೊಳಿಸುತ್ತೆ. ಬಟ್ ಇಲ್ಲಿ ಅಬೆಟ್ಮೆಂಟ್ ಅಂತಂದರೆ ಇದು ಉತ್ತೇಜಿಸಿರೋದು. ಯಾವ ಕಂಡೀಷನಲ್ಲಿ ಉತ್ತೇಜನೆ ನೀಡಿದ್ದೀವಿ ಈ ಕೆಳಗೆ ಕೊಟ್ಟಿರೋಂಥ ಸಿನಾರಿಯೋಸಲ್ಲಿ? X ಮತ್ತು Y attend the reception of the bride who was only 13 years. 13 years ಏನಕ್ಕೆ ಅಂದರೆ ಚೈಲ್ಡ್ ಮ್ಯಾರೇಜ್. ಸೊ ಚೈಲ್ಡ್ ಮ್ಯಾರೇಜ್ ಇಸ್ ಇಲ್ಲೀಗಲ್, ಬಟ್ ಇವರು ರಿಸೆಪ್ಷನ್ ಅಟೆಂಡ್ ಆಗಿದ್ದಾರೆ. ಸೊ ಈ ಕೇಸಲ್ಲಿ ಆಗತ್ತಾ? ಮದುವೆ ಅಟೆಂಡ್ ಅಟೆಂಡ್ ಆದ್ರು ಅಂತ ಹೇಳಿ ನಾವು ಅವರನ್ನು ಇದು ಮಾಡೋದಕ್ಕಾಗಲ್ಲ, ಪ್ರಾಸಿಕ್ಯೂಟ್ ಮಾಡಲ್ಲ. ಬಟ್ ಎಮ್ ಅಫಿಷಿಯೇಟ್ಸ್ ಆಸ್ ಪ್ರೀಸ್ಟ್ ಆರ್ ಪಂಡಿತ್, ಮದುವೆ ನಡೆಸ್ಕೊಟ್ಟಂತ ಪಂಡಿತರು, ಪ್ರೀಸ್ಟ್, ಅವರನ್ನ ನಾವು ಪ್ರಾಸಿಕ್ಯೂಟ್ ಮಾಡಬಹುದು. 12 years and 15 years ಚೈಲ್ಡ್ ಮ್ಯಾರೇಜ್ ನಡೆಸ್ಕೊಡ್ತಿರೋಂಥ, ಬಾಲ್ಯ ವಿವಾಹ ನಡೆಸ್ಕೊಡ್ತಿರೋಂಥ ಪ್ರೀಸ್ಟನ್ನ, ಅವ್ರ ತಂದೆ ತಾಯಿನ ನಾವು ಚಾರ್ಜ್ ಮಾಡ್ತೀವಿ. ಎಕ್ಸ್, ಸೊ ಆಪ್ಷನ್ ಬಿ ಕರೆಕ್ಟ್. ಸಿ, ಎಕ್ಸ್ ವಿಡೋ ಪ್ರಿಪೇರ್ಸ್ ಹರ್ಸೆಲ್ಫ್ ಫಾರ್ ಸತಿ and proceeds towards the pyre of her husband. X, Y and Z follow her by shouting ರಾಮ್ ರಾಮ್. ಸೊ ಸತಿ ಸಿಸ್ಟಮ್ ನಮಗೆ ತುಂಬ ಹಳೆ ಒಂದು ಇದ್ದಂಥ ಒಂದು ಪದ್ಧತಿ. ಸೊ ಇದರಲ್ಲಿ ಹಸ್ಬೆಂಡ್ ಏನಾದ್ರು ತೀರ್ ಹೋದರೆ ವೈಫನ್ನು ಸಹ ಅದೇ ಚಿತೆಯಲ್ಲೇ ಬರ್ನ್ ಆಗ್ತಾರೆ. ಸೊ ಆ ಒಂದು ಕಂಡೀಷನಲ್ಲಿ ಅವರ ಹಿಂದೆ, ಆ ಚಿತೆಯಲ್ಲಿ ಬೀಳೋದಕ್ಕೆ ಹೋಗ್ತಿರುವಂಥ ಮಹಿಳೆ ಹಿಂದೆ ವೈ ಮತ್ತು ಝೆಡ್ನು ಸಹ ರಾಮ್ ರಾಮ್ ಅಂತ ಫಾಲೋ ಆಗ್ತಿದ್ದಾರೆ. ಇನ್ ದ ಸೆನ್ಸ್ ಅವರು ನಿಲ್ಲಿಸ್ತಿಲ್ಲ, ಅವರು ಫಾಲೋ ಆಗ್ತಿದ್ದಾರೆ, ಹಾಂ ಹೋಗಿ ಅಂತ. ಸೊ ಅದನ್ನು ಸಹ ಅಬೆಟ್ ಮಾಡಿದ ಹಾಗೇನೆ ಆಗತ್ತೆ. ಸೊ ಬಿ ಮತ್ತು ಸಿ ಓನ್ಲಿ ಇನ್ ಬಿ ಆ್ಯಂಡ್ ಸಿ ಅಬೆಟ್ಮೆಂಟನ್ನು ಕನ್ಸಿಡರ್ ಮಾಡ್ತೀವಿ. ಅಗೇನ್ ಅಬೆಟ್ಮೆಂಟ್ಗೂ ಪನಿಷ್ಮೆಂಟ್ ಇದೆ, ಅಬೆಟ್ಮೆಂಟ್ಗೆ ಅರ್ಧದಷ್ಟು ಪನಿಷ್ಮೆಂಟ್ ಆಗುತ್ತೆ. ಕಾಂಪೌಂಡಿಂಗ್ ಆಫ್ ಆನ್ ಆಫೆನ್ಸ್ ಅಂಡರ್ ಸೆಕ್ಷನ್ 320 ಇಂಪಾರ್ಟೆಂಟ್. 320 ಇಂದ ಪ್ರತಿ ಬಾರಿ ಕ್ವೆಶನ್ ಕೇಳಿದ್ದಾರೆ ಆಫ್ ದ CRPC.
ಹ್ಯಾಸ್ ದ ಎಫೆಕ್ಟ್ ಆಫ್ 320 ಒಂದು ಟೇಬಲ್ ಇದೆ. ಕಾಂಪೌಂಡಿಂಗ್ ಇನ್ ದ ಸೆನ್ಸ್ ಕಾಂಪ್ರಮೈಸ್ ಆಗುವಂಥದ್ದು, ವೆದರ್ ಯಾವ್ಯಾವ ಒಫೆನ್ಸಸಲ್ಲಿ ನೀವು ಕಾಂಪೌಂಡ್ ಮಾಡ್ಕೋಬಹುದು, ಯಾವ ಒಫೆನ್ಸಸಲ್ಲಿ ಕಾಂಪೌಂಡ್ ವಿತ್ ದ ಪರ್ಮಿಷನ್ ಆಫ್ ಕೋರ್ಟೇನೆ ಆಗಬೇಕು, ಆ್ಯಂಡ್ ಯಾವ ಒಫೆನ್ಸಸ್ ಕಾಂಪೌಂಡ್ ಮಾಡೋ ಹಾಗೆ ಇಲ್ಲ. ಮರ್ಡರ್, ರೇಪ್ ಈ ಕಂಡೀಷನ್ಸಲ್ಲಿ ಕಾಂಪೌಂಡಿಂಗ್ ಆಗೋದಿಲ್ಲ. ಅಂದರೆ ನೀವು ಮಾತುಕತೆ ಓಕೆ ನಿಮಗೆ ಇಷ್ಟೊಂದು ಡ್ಯಾಮೇಜಸ್ ಕೊಡ್ತೀವಿ ಅಂತ ಹೇಳಿ ನಾವು ಸೆಟ್ ಆಫ್ ಮಾಡಬಹುದು ಅಂತ ಆಗೋದಿಲ್ಲ. ಕ್ವೆಶನ್ ಏನಿಲ್ಲಿ, ಅಕಸ್ಮಾತ್ ಈ ಥರ ಕಾಂಪೌಂಡಿಂಗ್ ಅಂತ ಆದಾಗ ಅದರ ಎಫೆಕ್ಟ್ ಯಾವ ರೀತಿ ಇರುತ್ತೆ? ಅಕ್ವಿಟಲ್, ಆ ವ್ಯಕ್ತಿ ನಿರಪರಾಧಿ, ಅಲ್ಲಿಗೆ ಆ ಕೇಸ್ ಖುಲಾಸೆ ಆಗುತ್ತೆ. 19 ಆರ್ಟಿಕಲ್ 39A. ಆರ್ಟಿಕಲ್ 39A ಅಂತಂದರೆ ಈಕ್ವಲ್ ಜಸ್ಟಿಸ್ ಆ್ಯಂಡ್ ಫ್ರೀ ಲೀಗಲ್ ಏಡ್. ರಿಪೀಟ್ ಆಗ್ತಿರುವಂಥ ಕ್ವೆಶನ್ಸ್, ನೀವು ಜಸ್ಟ್ ಅದನ್ನು ಕ್ವೆಶನ್ ನೋಡಿದ್ರೇ ಆನ್ಸರ್ ಹೇಳಬಹುದು, ನೀವು ಅಷ್ಟು ಪ್ರಾಕ್ಟೀಸ್ ಮಾಡಿದ್ದೀರಿ ಅಂತ ಅಂದಾಗ. ಸೊ ಇನ್ಕಲ್ಕೇಟ್ ದಿಸ್. Section 311 of CRPC, a witness can be called. 311 CRPC ಪ್ರಕಾರ ವಿಟ್ನೆಸ್ನ ಹೇಗೆ ಕರಿತಿರೋದು? ಓನ್ ಮೋಷನ್ ಬೈ ಕೋರ್ಟ್, ಆನ್ ದ ಮೋಷನ್ ಆಫ್ ಪ್ರಾಸಿಕ್ಯೂಷನ್, ಆಲ್ ಆಫ್ ದಿ ಅಬೌವ್, ಮೋಷನ್ ಆಫ್ ಡಿಫೆನ್ಸ್. ಯಾವ ಒಂದು ಕಂಡೀಷನಲ್ಲಿ ನಾವು ವಿಟ್ನೆಸ್ನ ಕರಿತಿರೋದು? ಆನ್ ಇಟ್ಸ್ ಓನ್ ಮೋಷನ್ ಬೈ ಕೋರ್ಟ್ ಡಿಫೆನ್ಸ್ನ ವಿಟ್ನೆಸ್ನ ಕರಿತಿರೋದು. ಹೂ ಇಸ್ ದ ಪ್ರೆಸೆಂಟ್ ಸ್ಪೀಕರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ? ಶ್ರೀ ಯುಟಿ ಖಾದರ್. ಆಗ ನಮಗೆ ಇದು ಹೊಸದಾಗಿ ಎಲೆಕ್ಷನ್ಸ್ ಆಗಿ ಫ್ರೇಮ್ ಆದಂಥ ಹೊಸ ಕ್ಯಾಂಡಿಡೇಟ್ಸ್ ಆಗಿದ್ರು, ಸೊ ಹಾಗಾಗಿ ಈ ಪ್ರಶ್ನೆ ಕೇಳಿರೋದು. ಆ್ಯಂಡ್ ಈಗಲೂ ಎಲೆಕ್ಷನ್ ನಡೆದಿದೆ, ಜನರಲ್ ಎಲೆಕ್ಷನ್. ಬಟ್ ಎಕ್ಸಾಮಿಗೆ ಹತ್ತಿರದಲ್ಲಿರುವಂಥ ಏನಾದರೂ ಇನ್ಸಿಡೆಂಟ್ಸಲ್ಲೇನೇ ಜಾಸ್ತಿ ಪ್ರಶ್ನೆ ಕೇಳೋದು. ಎಲೆಕ್ಷನ್ ಆಗಿ ಜಾಸ್ತಿ ದಿನ ಆಯಿತು, ಸೊ ಕೇಳೋವಂಥ ಸಾಧ್ಯತೆ ಕಮ್ಮಿ. ಆದರೂ ನಮಗೆ ಗೊತ್ತಿರಬೇಕು ಕೀ ಪೊಸಿಷನ್ಸ್ ಹೋಲ್ಡ್ ಮಾಡ್ತಿರೋಂಥ ವ್ಯಕ್ತಿರು ಯಾರ್ಯಾರು ಅಂತ. ಅಂಡರ್ ಸೆಕ್ಷನ್ 468 CRPC, period of limitation for an offence punishable with a term of not exceeding 1 year is 1 year. CPCಯಲ್ಲಿ ಲಿಮಿಟೇಷನ್ ಪೀರಿಯಡನ್ನು ಹೇಳೋದು ಲಿಮಿಟೇಷನ್ ಆ್ಯಕ್ಟ್. ಬಟ್ CRPCಯಲ್ಲಿ ಒಫೆನ್ಸಸ್ಗೆ ಲಿಮಿಟೇಷನ್ ಪೀರಿಯಡ್ ಇದೆ, ಆ್ಯಂಡ್ ಆ ಲಿಮಿಟೇಷನ್ ಪೀರಿಯಡ್ನ ನಾವು 468 CRPCಯಲ್ಲಿ ನೋಡ್ತಿದ್ದೀವಿ. ಸೆಕ್ಷನ್ 468 ನಮಗೆ ಒಫೆನ್ಸಸ್ಗೆ ಇರುವಂಥ ಲಿಮಿಟೇಷನನ್ನು ತೋರಿಸುತ್ತೆ. ಬಿಲೋ 1 ವರ್ಷದ ಪನಿಷ್ಮೆಂಟ್ ಇರುವಂಥ ಒಫೆನ್ಸಸ್ಗೆ ಲಿಮಿಟೇಷನ್ ಪೀರಿಯಡ್ 1 ವರ್ಷ. 23 ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಫಾಲ್ಸ್? ಯಾವುದು ತಪ್ಪು? ಪ್ಲೇಂಟ್ ಮೇ ಬಿ ರಿಜೆಕ್ಟೆಡ್ ವೇರ್? ಫಾಲ್ಸ್, ಯಾವುದು ಫಾಲ್ಸ್ ಅಂತ ಕೇಳ್ತಿರೋದು. ಸೊ ಆ ಕಂಡೀಷನಲ್ಲಿ ಏನು ಯಾವುದು ಸರಿ ಯಾವುದು ತಪ್ಪು ಅಂತ ನೀವು ನೋಡಿ ಸರಿಯಾಗಿ ಮಾರ್ಕ್ ಮಾಡಬೇಕು. ಈ ಥರ ಪ್ರಶ್ನೆ ಸರಿಯಾಗಿ ನೋಡಿ ಓದಿ ಮಾರ್ಕ್ ಮಾಡಿ. ಪ್ಲೇಂಟ್ ಯಾವಾಗ ರಿಜೆಕ್ಟ್ ಆಗುತ್ತೆ? ಫಸ್ಟ್ ಥಿಂಗ್ ರಿಜೆಕ್ಟ್ ಆಗೋದು ಆರ್ಡರ್ 7 ರೂಲ್ 11 ಆ್ಯಂಡ್ ಅದರಲ್ಲಿ ಕೆಲವೊಂದು ಗ್ರೌಂಡ್ಸನ್ನು ಕೊಟ್ಟಿದ್ದೀವಿ. ಆ ಗ್ರೌಂಡ್ಸ್ ಇದರಲ್ಲಿ ಯಾವುದು? ಪ್ಲೇಂಟ್ ಡಸ್ ನಾಟ್ ಡಿಸ್ಕ್ಲೋಸ್ ಕಾಸ್ ಆಫ್ ಆ್ಯಕ್ಷನ್, ಎಸ್ ರಿಜೆಕ್ಟ್ ಆಗುತ್ತೆ. ವೇರ್ ಪ್ಲೇಂಟ್ ಇಸ್ ನಾಟ್ ಫೈಲ್ಡ್ ಇನ್ ಡೂಪ್ಲಿಕೇಟ್, ಡೆಫಿನೆಟ್ಲಿ ಆಗುತ್ತೆ, ಬಿಕಾಸ್ ಪ್ಲೇಂಟನ್ನು ಡೂಪ್ಲಿಕೇಟಲ್ಲಿ ಫೈಲ್ ಮಾಡಬೇಕು. ವೇರ್ ದರ್ ಇಸ್ ನೋ ಕಂಪ್ಲೈನ್ಸ್ ವಿತ್ ಆರ್ಡರ್ 7 ರೂಲ್ 9 ಆಫ್ CPC, ಎಸ್ ಸರಿಯಾದಂಥ ನೀವು ಫೀಸ್ ಪೇಮೆಂಟ್ ಮಾಡಿಲ್ಲ ಆಗ್ಲೂ ಸಹ ಆಗುತ್ತೆ. ಸಮನ್ ಸರ್ವ್ ಆಗಿಲ್ಲ, ಇನ್ ದ್ಯಾಟ್ ಕೇಸ್ ಆಲ್ಸೋ. ಸೊ ಆಪ್ಷನ್ ನನ್ ಆಫ್ ದಿ ಅಬೌವ್, ಯಾಕಂದರೆ ಇದು ಯಾವುದು ತಪ್ಪಲ್ಲ. ತಪ್ಪು ಯಾವುದು ಅಂತ ಕೇಳಿದ್ರು ಇದು ಯಾವುದು ತಪ್ಪಲ್ಲ. ಸೊ ನನ್ ಆಫ್ ದಿ ಅಬೌವ್. A national leader whose birthday is observed as the National Education Day on November 11th is ಶ್ರೀ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಬರ್ಡೇನ November 11th ಸೆಲೆಬ್ರೇಟ್ ಮಾಡ್ತೀವಿ. Who is the executive head of India? President of India is the executive head of India. ಹಾಗೆ ಅವರೇನೆ ನಮಗೆ ಆಲ್ ದ 3 ಆರ್ಮ್ಡ್ ಫೋರ್ಸಸ್ಗೂ ಸಹ ಹೆಡ್ ಆಗ್ತಾರೆ. ಆರ್ಮಿ, ನೇವಿ, ಏರ್ ಫೋರ್ಸ್ಗೂ ಸಹ ಹೆಡ್ ಅವರೇ ಆಗಿರ್ತಾರೆ. 26 ಈಗ ಯಾರು ಪ್ರೆಸಿಡೆಂಟ್? ದ್ರೌಪದಿ ಮುರ್ಮು ಅವರು. 26 where the court finds after hearing the parties under section 80 of the CPC that no urgent and immediate relief need to be granted in the suit, it may return the plaint for presentation after complying with the requirement of the notice. 80 clause 1 ಹಾಗೂ 80 clause 2 suits filed against the government ಬಗ್ಗೆ ಮಾತನಾಡ್ತಿರೋದು. ಸೊ 80 clause 1 ಪ್ರಕಾರ ನಾವು ನೋಟಿಸ್ ಕೊಡಬೇಕು 2 months ಪ್ರಯರ್ ನೋಟಿಸ್, ಯಾವುದೇ ಒಂದು ಸೂಟ್ ಫೈಲ್ ಮಾಡೋದಕ್ಕೆ ಮುಂಚೆ. 80 clause 2 ಏನು ಹೇಳುತ್ತೆ? ದಟ್ ಇಮಿಡಿಯೇಟ್ ರಿಲೀಫ್ ಬೇಕು, ಅರ್ಜೆಂಟ್ ಆ್ಯಂಡ್ ಇಮಿಡಿಯೇಟ್ ರಿಲೀಫ್ ನೀವು ಹಾಗೇನೆ ಹೋಗಬಹುದು, ಬಟ್ ಕೋರ್ಟ್ ಅದನ್ನು ಕನ್ಸಿಡರ್ ಮಾಡುತ್ತೆ ಅರ್ಜೆಂಟ್ ಆ್ಯಂಡ್ ಇಮಿಡಿಯೇಟ್ ಇದೆಯಾ ಇಲ್ವಾ ಅಂತ. ಇಮಿಡಿಯೇಟ್ ಆ್ಯಂಡ್ ಅರ್ಜೆಂಟ್ ಆದರೆ ಅಕಾರ್ಡಿಂಗ್ಲಿ ನಡೆಯುತ್ತೆ. ಇನ್ನೊಂದು ಪಾರ್ಟಿನ ಕರೆಸಿ ಹಿಯರಿಂಗ್ ತೊಗೊಂಡು ಪ್ರೊಸೀಡ್ ಆಗ್ತೀವಿ. ಇಲ್ಲ ಅಂತಂದರೆ ನಿಮ್ಮ ಒಂದು ಪ್ಲೇಂಟಿಂದ ಅದನ್ನ ರಿಟರ್ನ್ ಮಾಡುತ್ತೆ ಕೋರ್ಟ್. ದಟ್ ಹೋಗಿ ಮತ್ತೆ 2 months ಪ್ರಯರ್ ನೋಟಿಸ್ ಏನಿದೆ 80 clause 1 ಅದರ ಪ್ರಕಾರ ಫುಲ್ಫಿಲ್ ಮಾಡಿ ಮತ್ತೆ ಬನ್ನಿ ಅಂತ. 27 ಇಂಪಾರ್ಟೆಂಟ್ ಕ್ವೆಶನ್. ಆನ್ ಅ ಕಂಪ್ಲೇಂಟ್
on a complaint for offences triable by the court of session after recording of the statement of the complainant and his witnesses on oath. The police can be directed to investigation under section 202 of the CRPC. Police cannot be directed to investigation at all and magistrate has to conduct an inquiry. Police can be directed to investigation under section 156 clause 3 of CRPC, both A and B. ಆನ್ಸರ್ ನಿಮಗೆ ಆಪ್ಷನ್ ಎ. ಕಂಪ್ಲೇಂಟ್ ಫೈಲ್ ಆಗಿದೆ ಕೋರ್ಟ್ ಆಫ್ ಸೆಷನ್ ಟ್ರೈಬಲ್ ಕೇಸಸ್ ಅಲ್ಲಿ, ಆ ಒಂದು ಕಂಡೀಷನ್ ಅಲ್ಲಿ ಪೊಲೀಸ್ ಕ್ಯಾನ್ ಬಿ ಡೈರೆಕ್ಟೆಡ್ ಫಾರ್ ಇನ್ವೆಸ್ಟಿಗೇಷನ್ 202 ಪ್ರಕಾರ. ವಿಚ್ ಈಸ್ ದ ಅಲೈಡ್ ಪ್ರೊವಿಷನ್ ಟು ಆರ್ಡರ್ 41 ಆಫ್ CPC? ಆಪ್ಷನ್ ಎ ಸೆಕ್ಷನ್ 104 ಆಫ್ CPC. ಏನಿದು ಅಪೀಲಬಲ್ ಆರ್ಡರ್ಸ್ ಬಗ್ಗೆ ಮಾತನಾಡ್ತಿರೋದು. ಆರ್ಡರ್ 41 ಫುಲ್ ಕಂಪ್ಲೀಟ್ ಅಪೀಲ್ಸ್ ಚಾಪ್ಟರ್ ಏನೇ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿಗೆ. 29. In which of the following case the evidence given by the witness will not be relevant under section 33 of Indian Evidence Act? So ಯಾವುದು ರಿಲೆವೆಂಟ್ ಆಗೋದಿಲ್ಲ 33 ಪ್ರಕಾರ? ದಟ್ ಈಸ್ ವೆನ್ ದ ವಿಟ್ನೆಸ್ ಇಸ್ ಸ್ಟೇಯಿಂಗ್ ಅಬ್ರಾಡ್. ಇದು ನಮಗೆ ರಿಲೆವೆಂಟ್ ಆಗೋದಿಲ್ಲ ಬಿಕಾಸ್ 33 ಮಾತನಾಡ್ತಿರೋದು ವೆನ್ ದ ಪರ್ಸನ್ ಇಸ್ ಡೆಡ್ ಆರ್ ಕೆನ್ ನಾಟ್ ಬಿ ಫೌಂಡ್ ಅಥವಾ ಕೋಮಾಲಿದ್ದಾನೆ. ಈ ಮೂರು ಕಂಡೀಷನ್, ಎಕ್ಸ್ಟ್ರೀಮ್ ಕಂಡೀಷನ್ಸ್ ಬಗ್ಗೆ ಮಾತನಾಡ್ತಿರೋದು. ವಿಟ್ನೆಸ್ ಅಬ್ರಾಡಲ್ಲಿ ಇರೋದನ್ನ ಸೆಕ್ಷನ್ 33 ಅಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಆಪ್ಷನ್ ಎ. 30. As written in the preamble of the Constitution of India, one of the following is in correct order. ಈ ಆರ್ಡರ್ ರಿಲೇಟೆಡ್ ಕ್ವೆಶನ್ ನಿಮಗೆ ತುಂಬ ಸತಿ ಕೇಳಿದ್ದಾರೆ. ಸೆಕ್ಷನ್ 33 ಕೂಡ ತುಂಬ ಸತಿ ಕೇಳಿದ್ದಾರೆ. ಸೊ ಮೇಕ್ ನೋಟ್ ಆಫ್ ಇಟ್. ಯಾವ ಆರ್ಡರಲ್ಲಿ ಬರ್ತಿದೆ? ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೋಕ್ರೆಟಿಕ್, ರಿಪಬ್ಲಿಕ್. ಆಪ್ಷನ್ ಸಿ. ಸೇಮ್ ಕ್ವೆಶನ್ ರಿಪೀಟ್ ಆಗಿದೆ ಆ್ಯಂಡ್ ಪ್ರಿಯಾಂಬಲ್ ಇಂದಾನು ನಿಮಗೆ ಪ್ರತಿ ವರ್ಷ ಕ್ವೆಶನ್ ಬಂದೇ ಬರುತ್ತೆ. ಪ್ರಿಯಾಂಬಲ್ನ ಡೇಟ್ ಆಗಿರಬಹುದು ಆ್ಯಂಡ್ ಈ ಒಂದು ಆಸ್ಪೆಕ್ಟ್ಸ್ ಆಗಿರಬಹುದು ಕೇಳ್ತಾರೆ. 31. Whether in the summons trial, case instituted otherwise than upon the complaint, a magistrate of first class can stop the proceedings and discharge, not acquit. Acquit ಬೇರೆ, discharge ಬೇರೆ. The accused without pronouncing judgment. ಸೊ ಇದು ನಾವು ಸಮನ್ಸ್ ಟ್ರಯಲ್, ಬೇರೆ ಬೇರೆ ಟ್ರಯಲ್ ಇದೆ. ಸಮನ್ ಟ್ರಯಲ್, ಸಮರಿ ಟ್ರಯಲ್, ವಾರೆಂಟ್ ಟ್ರಯಲ್ ಎಲ್ಲಾನು. ಇಲ್ಲಿ ನಾವು ಸಮನ್ ಟ್ರಯಲ್, ಅದೂ ಕಂಪ್ಲೇಂಟ್ ಮೇಲೆ ಮಾಡಿರುವಂಥದ್ದು. ಸೆಕ್ಷನ್ ನಮಗೆ ಇಲ್ಲಿ 281 ಬರುತ್ತೆ ಆಫ್ ಯೋರ್ BNSS. ಈ ಕಂಡೀಷನಲ್ಲಿ ನಾವೇನು ಮಾತನಾಡ್ತಿರೋದು, ಜಡ್ಜ್ ಹತ್ರ ಪವರ್ ಇದೆ, ಮಜಿಸ್ಟ್ರೇಟ್ JMFC ಹತ್ರ, ದಟ್ ಯಾವಾಗ ಬೇಕಾದರೂ ಅವರು ಪ್ರೊಸೀಡಿಂಗನ್ನು ಸ್ಟಾಪ್ ಮಾಡಬಹುದು CJMನ ಪ್ರಯರ್ ಪರ್ಮಿಷನ್ ತಗೊಂಡು. ಸೊ CJM ಪರ್ಮಿಷನಿಂದ ಅವರು ಪ್ರೊಸೀಡಿಂಗ್ ಸ್ಟಾಪ್ ಮಾಡ್ತಿರಂದರೆ ಅದಕ್ಕೆ ಎರಡು ರೀತಿ ಎಫೆಕ್ಟ್ ಇರುತ್ತೆ. ಮಾಡಬಹುದಾ? ಎಸ್ ಮಾಡಬಹುದು. ಇಲ್ಲಿ ಫಸ್ಟ್ ಎಸ್ ಅವ್ರ ನೋ ಇದೆ, ಎಸ್ ಅವರು ಮಾಡಬಹುದು. ಹೇಗೆ ಅದನ್ನು ರೆಕಾರ್ಡ್ ಮಾಡ್ತಾರೆ ಪ್ರತಿಯೊಂದು, ಯಾಕೆ ಅವರು ಸ್ಟಾಪ್ ಮಾಡಿದ್ರು ಪ್ರೊಸೀಡಿಂಗ್ಸ್ ಅಂತ. ಆ್ಯಂಡ್ ಸ್ಟಾಪ್ ಮಾಡಿದಾಗ ಅಕ್ವಿಟ್ ಆಗ್ತದ ವ್ಯಕ್ತಿ, ಡಿಸ್ಚಾರ್ಜ್ ಆಗ್ತಾನ. ಚಾರ್ಜಸ್ ಫ್ರೇಮ್ ಆಗೋದಕ್ಕೆ ಮುಂಚೆ ವ್ಯಕ್ತಿ ಡಿಸ್ಚಾರ್ಜ್ ಆಗ್ತಾನೆ. ಚಾರ್ಜಸ್ ಫ್ರೇಮ್ ಆದ ನಂತರ ವ್ಯಕ್ತಿ ಅಕ್ವಿಟ್ ಆಗ್ತಾನೆ. ಚಾರ್ಜಸ್ ಫ್ರೇಮ್ ಆದ ನಂತರನೂ ಸಹ ಅಕಸ್ಮಾತ್ ಪ್ರಿನ್ಸಿಪಲ್ ವಿಟ್ನೆಸ್ನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಲ್ಲ ಅಂತಂದಾಗಲೂ ಆ ವ್ಯಕ್ತಿ ಡಿಸ್ಚಾರ್ಜ್ ಆಗ್ತಾನೆ. ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಿದೆ ಪ್ರಿನ್ಸಿಪಲ್ ವಿಟ್ನೆಸ್ದು, ಆಗ ಆ ವ್ಯಕ್ತಿ ಅಕ್ವಿಟ್ ಅನ್ಸ್ಕೊಳ್ತಾನೆ. ಸ್ಟೇಟ್ಮೆಂಟ್ ರೆಕಾರ್ಡ್ ಆದಮೇಲೆ ಪ್ರೊಸೀಡಿಂಗ್ಸ್ ಸ್ಟಾಪ್ ಆದರೆ ವ್ಯಕ್ತಿ ಅಕ್ವಿಟ್ ಆದ ಅಂತ ಅನಿಸ್ಕೊಳ್ತಾನೆ. ಸೊ ನಮಗೀಗ ಇಲ್ಲಿ ಆಪ್ಷನ್ಸ್, ಡಿಸ್ಚಾರ್ಜ್ ಮಾಡ್ಬೋದಾ? ಎಸ್ ಮಾಡ್ಬೋದು. ಆ್ಯಂಡ್ ಆಪ್ಷನ್ ಇಸ್ ಸಿ, ಎಸ್ ಫಾರ್ ದ ರೀಸನ್ ಟು ಬಿ ರೆಕಾರ್ಡೆಡ್. ರೆಕಾರ್ಡ್ ಮಾಡಬೇಕು ಅಂದರೆ ಬರೀಬೇಕು ಪ್ರತಿಯೊಂದು. ಎವಿಡೆನ್ಸ್ ಆಫ್ ಪ್ರಿನ್ಸಿಪಲ್ ವಿಟ್ನೆಸ್ ಹ್ಯಾಸ್ ನಾಟ್ ಬೀನ್ ರೆಕಾರ್ಡೆಡ್. ಇನ್ನೂ ಎವಿಡೆನ್ಸ್ ರೆಕಾರ್ಡ್ ಮಾಡಿಲ್ಲ ಪ್ರಿನ್ಸಿಪಲ್ ವಿಟ್ನೆಸ್. ಆ ಕಂಡೀಷನಲ್ಲಿ ಅವನನ್ನು ನಾವು ಸ್ಟಾಪ್ ಮಾಡಿ ಪ್ರೊಸೀಡಿಂಗ್ ಅಲ್ಲಿಗೆ ನಿಲ್ಲಿಸಿ ಬಿಡ್ತಿರೋದು ಅಕ್ಯೂಸ್ನ ಡಿಸ್ಚಾರ್ಜ್ ಅಂತ ಕರಿತಿದ್ದೀವಿ. ಪ್ರಿನ್ಸಿಪಲ್ ವಿಟ್ನೆಸ್ನ ನಿಮಗೆ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗೋಗಿದ್ದಿದ್ರೆ ನಂತರ ಬಿಟ್ಟಾಗ ಅಕ್ವಿಟಲ್ ಅಂತ ಅನಿಸ್ಕೊಳ್ತಿತ್ತು. 32. Which of the following mortgage does not require registration? ನಮಗೆ 6 ಟೈಪ್ಸ್ ಆಫ್ ಮಾರ್ಟ್ಗೇಜಸ್ ಇದೆ ಆ್ಯಂಡ್ ಸೆಕ್ಷನ್ 58 ಆಫ್ TPA ಇಂಪಾರ್ಟೆಂಟ್. ಪ್ರತಿಯೊಂದು ಮಾರ್ಟ್ಗೇಜಿಂದನೂ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಸೊ ಆನ್ಸರ್, ಇಕ್ವಿಟಬಲ್ ಮಾರ್ಟ್ಗೇಜ್ಗೆ ರಿಜಿಸ್ಟ್ರೇಷನ್ ಅಗತ್ಯ ಇಲ್ಲ. ಯೂಸುಫ್ರೆಕ್ಟರಿ ಮಾರ್ಟ್ಗೇಜ್, ಅನಮುಲಸ್ ಮಾರ್ಟ್ಗೇಜ್, ಕಂಡೀಷನಲ್ ಸೇಲ್, ಇಂಗ್ಲಿಷ್ ಮಾರ್ಟ್ಗೇಜ್ ಮತ್ತು ಸಿಂಪಲ್ ಮಾರ್ಟ್ಗೇಜ್. 6 ಟೈಪ್ಸ್ ಆಫ್ ಮಾರ್ಟ್ಗೇಜಸ್. 33. For a defense of intoxication to escape the criminal liability, intoxication should be administered against his will or knowledge. ಕೆಲವು ನಮಗೆ BNS ಅಲ್ಲಿ IPC ಅಲ್ಲಿ
ಎಕ್ಸೆಪ್ಷನ್ಸ್ ಇದಾವೆ, ಜನರಲ್ ಎಕ್ಸೆಪ್ಷನ್ಸ್. ಅದರಲ್ಲಿ ಒಂದು ಎಕ್ಸೆಪ್ಷನ್ ಇದು, ದಟ್ ಇಂಟಾಕ್ಸಿಕೇಟ್ ಆಗಿದ್ರು ನಿಮ್ಮ ವಿಲ್, ನಿಮ್ಮ ಒಂದು ನಾಲೆಜ್ ಅಗೇನ್ಸ್ಟಲ್ಲಿ ನಿಮಗೆ ಗೊತ್ತಿಲ್ಲದೆ ನಿಮಗೆ ನಶೆ ಏರಿದೆ, ಯಾರಾದರೂ ನಿಮ್ಮ ಡ್ರಿಂಕ್ಸನ್ನು ಅಥವಾ ಏನಾದರೂ ಸ್ಪೈಕ್ ಮಾಡಿರ್ಬೋದು, ಔಷಧಿ ಏನಾದರೂ ಕೊಟ್ಟಿರ್ಬೋದು, ಇನ್ ಆಲ್ ಸಚ್ ಕಂಡೀಷನ್ಸ್. ನಶೆ ಅನ್ನೋದು ಇಟ್ ಕ್ಯಾನ್ ಬಿ ಆಫ್ ಎನಿ ಫಾರ್ಮ್, ಡ್ರಗ್ ಓವರ್ ಡೋಸ್ ಆಗೋದ್ರಿಂದನೂ ಸಹ ಆಗತ್ತೆ. ಸೊ ಎಲ್ಲ ರೀತಿ. 34 ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಫಾಲ್ಸ್, ಯಾವುದು ತಪ್ಪು. ಅಂಡರ್ ಆರ್ಡರ್ 6 ರೂಲ್ 2, ಆರ್ಡರ್ 6 ಪ್ಲೀಡಿಂಗ್ಸ್ ಬಗ್ಗೆ ಮಾತನಾಡುತ್ತೆ. ಎವ್ರಿ ಪ್ಲೀಡಿಂಗ್ ವಿಚ್ ಇನ್ಕ್ಲೂಡ್ಸ್ ಪ್ಲೇಂಟ್ ಆ್ಯಂಡ್ ರಿಟರ್ನ್ ಸ್ಟೇಟ್ಮೆಂಟ್ ಶಾಲ್ ಕಂಟೈನ್. ಪ್ಲೇಂಟ್ ಆ್ಯಂಡ್ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಏನಿರಬೇಕು ಅಂತಂದರೆ ಎವಿಡೆನ್ಸ್ ಬೈ ವಿಚ್ ದ ಮಟೀರಿಯಲ್ ಫ್ಯಾಕ್ಟ್ಸ್ ಆರ್ ಟು ಬಿ ಪ್ರೂವ್ಡ್. ನೋ, ಇದೇ ಫಾಲ್ಸ್ ಸ್ಟೇಟ್ಮೆಂಟ್. ಎವಿಡೆನ್ಸ್ನ ನಾವು ಪ್ಲೇಂಟ್ ಹಾಗೂ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಬರೆಯೋದಿಲ್ಲ. ಅದರಲ್ಲಿ ಬರೀ ನಾವು ಮಟೀರಿಯಲ್ ಫ್ಯಾಕ್ಟ್ಸನ್ನ ಕನ್ಸೈಸ್ ಆಗಿ ಬರಿತೀವಿ. ಆ್ಯಂಡ್ ಎಲಿಗೇಷನ್ಸ್ ಏನಿದೆ ಅದನ್ನು ಸಪ್ರೇಟ್ ಪ್ಯಾರಾಗ್ರಾಫಲ್ಲಿ ಬರೀಬೇಕು, ಪ್ರತಿಯೊಂದು ನಂಬರಿಂಗ್ ಮಾಡಿರಬೇಕು. ಆ್ಯಂಡ್ ಎಲ್ಲ ಪ್ಲೀಡಿಂಗ್ಸಲ್ಲಿ ನಂಬರ್ಸ್ ಎಲ್ಲೇ ಇದ್ದರೆ, ಡೇಟ್ ಸಮ್ ನಂಬರ್ ಇದ್ದಾಗ ಅದನ್ನು ವರ್ಡ್ಸಲ್ಲೂ ಸಹ ಬರೀಬೇಕು. ಈ ಪ್ರಾವಿಷನ್ಸ್ ನಮಗೆ ಆರ್ಡರ್ 6ಅಲ್ಲಿ ಇರೋವಂಥದ್ದು. 35 ಆಸ್ ಪರ್ ಕರ್ನಾಟಕ ಅಮೆಂಡ್ಮೆಂಟ್ ಟು ಸೆಕ್ಷನ್ 54 ಆಫ್ CPC, partition, estate or separation of the share in the executing a partition decree can be made by division by the court. ಇದು ಕೋರ್ಟಿಂದ ಆಗುವಂಥದ್ದು. ಇದು ಸಪ್ರೇಟ್ ಸ್ಟೇಟ್ ಅಮೆಂಡ್ಮೆಂಟ್ ಆಗಿದೆ ಸೆಕ್ಷನ್ 54ಗೆ. ಆ್ಯಂಡ್ ಈ ಕ್ವೆಶನ್ನು ತುಂಬ ಕೇಳಿದ್ದಾರೆ. 36 ವಿಚ್ ಆಫ್ ದ ಫಾಲೋಯಿಂಗ್ ಸೆಕ್ಷನ್ ಆಫ್ ದ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಹ್ಯಾಸ್ ಬೀನ್ ಅಮೆಂಡೆಡ್ ಬೈ ದ ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಆ್ಯಕ್ಟ್ ಸೆಕ್ಷನ್ 119 ಡಮ್ ವಿಟ್ನೆಸ್, ಇದನ್ನು ಅಮೆಂಡ್ ಮಾಡಿರೋದು. 37 essential supply or services defined under explanation 1 of section 49 clause 5 of Karnataka Rent Act includes. So essential supply ಏನು ಅಂತಂದರೆ supply of water, electricity in passage or staircase, conservancy and sanitary services. ಇದನ್ನು essential supply ಅಂತ ಕರ್ನಾಟಕ ರೆಂಟ್ ಆ್ಯಕ್ಟಲ್ಲಿ ಕೇಳಿರೋಂಥ ಕ್ವೆಶನ್, ಇಂಪಾರ್ಟೆಂಟ್ ಆಗುತ್ತೆ. 38 ಆಂಟಿಸಿಪೇಟರಿ ಬೇಲ್ ಕ್ಯಾನ್ ಬಿ ಗ್ರಾಂಟೆಡ್ ಬೈ ದ ಸೆಷನ್ಸ್ ಕೋರ್ಟ್ ಹಾಗೂ ಹೈಕೋರ್ಟ್ ಆಂಟಿಸಿಪೇಟರಿ ಬೇಲನ್ನು ಕೊಡುತ್ತೆ. ಸೊ ಆಂಟಿಸಿಪೇಟರಿ ಬೇಲ್ ಯಾವ ಕಂಡೀಷನಲ್ಲಿ ಕೊಡ್ತಿರೋದು, ಎಲ್ಲಿ ನಾನ್ ಬೇಲಬಲ್ ಒಫೆನ್ಸ್ ಆಗಿದೆ ಆ್ಯಂಡ್ ಆ ವ್ಯಕ್ತಿನ ಒಫೆನ್ಸ್ ಆ್ಯಂಡ್ ಯೆಟ್ ಟು ಬಿ ಅರೆಸ್ಟೆಡ್, ಇನ್ನೂ ಅರೆಸ್ಟ್ ಆಗಿಲ್ಲ. ಅರೆಸ್ಟ್ ಆದಮೇಲೆ ಬೇಲ್ ಆ್ಯಕ್ಟ್ ಮಾಡುತ್ತೆ, ಬಟ್ ಅರೆಸ್ಟ್ ಆಗೋದಕ್ಕೆ ಮುಂಚೆನೇ ತಗೊಳ್ತಿರುವಂಥ ಬೇಲನ್ನು ನಾವು ಆಂಟಿಸಿಪೇಟರಿ ಬೇಲ್ ಅಂತ ಕರಿತೀವಿ. ಇದಕ್ಕೆ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಇದೆ, ಗುರುಬಕ್ಷ್ ಸಿಂಗ್ ಸಿಬಿಯಾ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. 39 X and Y go to murder Z. X stood on guard with a spear in the hand but did not hit Z at all. Y killed Z. ಬಟ್ ಇಬ್ರು ಹೋಗಿದ್ದಾರೆ, ಆದರೆ ಒಬ್ಬ ಮಾತ್ರನೇ ಮರ್ಡರ್ ಮಾಡಿರೋದು, ಇನ್ನೊಬ್ಬ ನಿಂತ್ಕೊಂಡು ನೋಡ್ತಿದ್ದಾನೆ, ಕಾವಲು ಕಾಯ್ತಿದ್ದಾನೆ. ಸೊ ಆ ಕಂಡೀಷನಲ್ಲಿ ಇಬ್ರು ಲಯಬಲ್ ಆಗ್ತಾರಾ? ಎಸ್, ಹೌದು. ದೋಸ್ ಹೂ ಸ್ಟ್ಯಾಂಡ್ ಆ್ಯಂಡ್ ವೇಟ್ ಆರ್ ಆಲ್ಸೋ ಲಯಬಲ್. ಲಾರ್ಡ್ ಸಮ್ಮರ್ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಆಗಿತ್ತು. ಯಾವ ಕೇಸಲ್ಲಿ ಕೊಟ್ಟರು ಅನ್ನೋದು ನನಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಇಂಪಾರ್ಟೆಂಟ್ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಸೆಕ್ಷನ್ 34 ರಿಲೇಟೆಡ್. ಸೊ 39 ಅಂತ ಅಂದಾಗ ಎಕ್ಸ್ ಆ್ಯಂಡ್ ವೈ ಬೋತ್ ಆರ್ ಲಯಬಲ್ ಫಾರ್ ಮರ್ಡರ್ ಆಫ್ ಝೆಡ್. 40 ಆಸ್ ಪರ್ ಸೆಕ್ಷನ್ 122 ಗಿಫ್ಟ್ನ ಪ್ರಾವಿಷನ್ TPAನಲ್ಲಿ, ಇಫ್ ದ ಡೋನಿ ಡೈಸ್, ಡೋನಿ ಕೊಡ್ತಿರುವಂಥ ವ್ಯಕ್ತಿ ತೀರ್ಹೋದ, ತಗೊಳ್ತಿರುವಂಥ ವ್ಯಕ್ತಿ, ಆವಾಗ ಆ ಗಿಫ್ಟ್ ಏನಾಗುತ್ತೆ, ವಾಯ್ಡ್ ಆಗುತ್ತೆ. ಹೂ ಇಸ್ ದ ಪ್ರೆಸೆಂಟ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್? ಜಸ್ಟಿಸ್ NV ಅಂಜಾರಿಯಾ ಅವರು. ಅಂಜಾರಿಯಾ ಅವರು ಪ್ರೆಸೆಂಟ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್. ಈ ಆಪ್ಷನ್ಸ್ ಅಲ್ಲ. ಈಗ ಈ ಪ್ರಶ್ನೆನೂ ಸಹ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿಗೆ. 42 accused wants to submit a document for consideration under section 35 of Indian Evidence Act. In which of the following cases will the document become irrelevant? ಯಾವ ಕಂಡೀಷನಲ್ಲಿ ನಮಗೆ ಡಾಕ್ಯುಮೆಂಟ್ ಇರ್ರಿಲೆವೆಂಟ್ ಆಗುತ್ತೆ? It is not an entry made in public or other official book, register or record. ಈ ಕಂಡೀಷನಲ್ಲಿ ನಮಗೆ ಇರ್ರಿಲೆವೆಂಟ್ ಆಗುತ್ತೆ ಆ ಒಂದು ಸ್ಟೇಟ್ಮೆಂಟ್. ಆದರೆ ಫ್ಯಾಕ್ಟ್ ಇನ್ ಇಶ್ಯೂ ರಿಲೆವೆಂಟ್ ಫ್ಯಾಕ್ಟ್ ಜೊತೆ ಡೀಲ್ ಮಾಡುತ್ತೆ, ಹಾಗೂ ಪಬ್ಲಿಕ್ ಸರ್ವೆಂಟಿಂದ ಮಾಡಿರುವಂಥ ಸ್ಟೇಟ್ಮೆಂಟ್, ಈ ಪಬ್ಲಿಕ್ ಸ್ಟೇಟ್ಮೆಂಟ್ಗಳಿಂದ ಮಾಡಿರುವಂಥ ಎಂಟ್ರಿಯಲ್ಲಿದೆ ಅಂದರೆ ಸೆಕ್ಷನ್ 35 ಪ್ರಕಾರ ಇವೆಲ್ಲನೂ ರಿಲೆವೆಂಟ್ ಆಗುತ್ತೆ. 43 ವಿಚ್ ಆಫ್ ದ ಫಾಲೋಯಿಂಗ್ ಸೆಕ್ಷನ್ ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಡೀಲ್ಸ್ ವಿತ್ ದ ಪ್ರೂಫ್ ಆಫ್ ಅದರ್ ಒಫಿಷಿಯಲ್ ಡಾಕ್ಯುಮೆಂಟ್ಸ್?
ಅದರ್ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಪ್ರೂಫ್ ಸೆಕ್ಷನ್ 78 ಅಲ್ಲಿ ಇದೆ. 74 ಅಂತಂದರೆ ಪಬ್ಲಿಕ್ ಡಾಕ್ಯುಮೆಂಟ್ಸ್. 74 ಪಬ್ಲಿಕ್ ಡಾಕ್ಯುಮೆಂಟ್ಸ್ ಕೂಡ ಇಂಪಾರ್ಟೆಂಟ್, 75 ಪ್ರೈವೇಟ್ ಡಾಕ್ಯುಮೆಂಟ್ಸ್ ಕೂಡ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳಿರೋಂಥ ಪ್ರಶ್ನೆಗಳು. 44 ಇನ್ ರಿಲೇಷನ್ ಟು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್. ಯಾವುದು ಸರಿ ಅಲ್ಲ, ಫಾಲ್ಸ್ ಯಾವುದು, ತಪ್ಪು ಯಾವುದು. ಸೊ FIR ರಿಲೇಟೆಡ್, FIRಗೆ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಲಲಿತಾ ಕುಮಾರಿ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್. ಇದಕ್ಕೆ ಯಾವುದು ತಪ್ಪು ಸ್ಟೇಟ್ಮೆಂಟ್ ಅಂದರೆ ಯಾವುದು, ಇಟ್ ಈಸ್ ನಾಟ್ ಅ ಸಬ್ಸ್ಟ್ಯಾಂಟಿವ್ ಎವಿಡೆನ್ಸ್, ಕರೆಕ್ಟ್. It merely marks the beginning of investigation, correct. It cannot be used as previous statement for any purpose. It can be used. ಇದನ್ನು ನಾವು ಪ್ರೀವಿಯಸ್ ಸ್ಟೇಟ್ಮೆಂಟ್ ಆಗಿ ಯೂಸ್ ಮಾಡ್ತೀವಿ. ಇನ್ಫಾರ್ಮೆಂಟ್ ನೀಡ್ ನಾಟ್ ಬಿ ಅನ್ ಐ ವಿಟ್ನೆಸ್, ಎಸ್, ಯಾರು ಬೇಕಾದರೂ FIR ಬರೆಸಬಹುದು. ಸೊ FIRನ ನಾವು ಪ್ರೀವಿಯಸ್ ಸ್ಟೇಟ್ಮೆಂಟ್ ಆಗಿ ಯೂಸ್ ಮಾಡ್ತೀವಿ ಕೇಸಲ್ಲಿ. ಅಕಸ್ಮಾತ್ 3-4 ವರ್ಷ ನಡೆಯುವಂಥ ಕೇಸ್, ಇವತ್ತೊಂದು ನಾವು FIR ಫೈಲ್ ಮಾಡಿಸ್ಬೇಕಾದ್ರೆ ಒಂದು ಸ್ಟೇಟ್ಮೆಂಟನ್ನು ಹೇಳಿದ್ದೀವಿ ಅಂತಂದಾಗ ನಂತರ ಕೇಸ್ ದಿನ, ಹಿಯರಿಂಗ್ ದಿನ, ಒಂದು 4 ವರ್ಷದ ನಂತರ ಹಿಯರಿಂಗ್ ಇದ್ದಾಗ ನಿಮಗೆ ಏನಾದರೂ ತಪ್ಪಾಗಿ ಫ್ಯಾಕ್ಟ್ಸ್ ಹೇಳ್ತಿದ್ದೀರಿ, ತಪ್ಪಾಗಿ ನೀವೇನಾದರೂ ಸ್ಟೇಟ್ಮೆಂಟ್ ಹೇಳ್ತಿದ್ದೀರಿ, ಆವಾಗ FIR ಅಲ್ಲಿ ನಿಮ್ಮ ಪ್ರೀವಿಯಸ್ ಸ್ಟೇಟ್ಮೆಂಟ್ ಇದಾಗಿತ್ತು ಅಂತ ತೋರಿಸಬಹುದು. 45 A ಇನ್ಸ್ಟಿಗೇಟ್ಸ್ B ಅ ಚೈಲ್ಡ್ ಬಿಲೋ ಏಜ್ ಆಫ್ 7 years. ಇನ್ಸ್ಟಿಗೇಟ್ಸ್ ಅಂದರೆ ಅಬೆಟ್ ಮಾಡ್ತಿರೋದು ಯಾರನ್ನ, 7 yearsಗಿಂತ ಕಮ್ಮಿ ಇರುವಂಥ ಮಗುನ, ಟು ಸೆಟ್ ಫೈರ್ ಟು ಅ ಡ್ವೆಲ್ಲಿಂಗ್ ಹೌಸ್. ಸೊ ಫಸ್ಟ್ ಥಿಂಗ್, 7 yearsಗಿಂತ ಕಮ್ಮಿ ಇರುವಂಥ ಮಗು ಮಾಡುವಂಥ ಒಫೆನ್ಸ್ ಪನಿಷಬಲ್ ಅಲ್ಲ. ಇನ್ಸ್ಟಿಗೇಟ್ ಮಾಡ್ತಿರೋದಕ್ಕೆ ಪನಿಷ್ಮೆಂಟ್ ಇದೆ, ಉತ್ತೇಜಿಸ್ತಿರೋದಕ್ಕೆ ಅಬೆಟ್ಮೆಂಟಿಗೆ ಅರ್ಧದಷ್ಟು ಪನಿಷ್ಮೆಂಟ್ ಇದೆ. ಸೊ ದೋ 7 yearsಗಿಂತ ಕಮ್ಮಿ ಇರುವಂಥ ಮಗು ಮಾಡಿರೋ ಒಫೆನ್ಸ್ ಆದ್ರೂ ಇವರಿಗೆ ಪನಿಷ್ಮೆಂಟ್ ಇಲ್ಲ ಅಂದರೂ ಇವರಿಗೆ ಪನಿಷ್ಮೆಂಟ್, ಅರ್ಧದಷ್ಟು ಪನಿಷ್ಮೆಂಟ್ ಇದ್ದೇ ಇದೆ. A is guilty of abetting B to set fire. As per Article 227 of Constitution of India, every High Court shall have superintendence over dash in relation to which it exercises jurisdiction to all the courts and tribunals throughout the territories. So court, ಎಲ್ಲ court and tribunalಗೆ ಅವರ ಒಂದು superintendence ಇರುತ್ತೆ. Next, ಬಿಫೋರ್ ಮೆಮರಿ ಫೇಡ್ಸ್ ಯಾರು ಬರೆದಿರೋದು, ಫಲಿ ಎಸ್ ನರಿಮನ್ ಅವರು. ಬುಕ್ಸ್ ಆ್ಯಂಡ್ ಆಥರ್ಸ್ ರಿಲೇಟೆಡ್ ಪ್ರಶ್ನೆ ಒಂದಲ್ಲ ಒಂದು ಇದ್ದೇ ಇರುತ್ತೆ. ಎಸ್ಪೆಷಲಿ ಬುಕ್ ಜಡ್ಜಸ್ ಹಾಗೂ ಮಜಿಸ್ಟ್ರೇಟ್ಸ್ ಅಥವಾ ಲಾಯರ್ಸ್ ಇವ್ರು ಬರೆದಿದ್ದಾರೆ ಅಂತಂದರೆ ಅದನ್ನು ಕೇಳ್ತಾರೆ. 48 ಅ ಪಾರ್ಟಿ ವಾಂಟ್ಸ್ ಟು ಗೆಟ್ ದ ಜಜ್ಮೆಂಟ್ ಸೆಟ್ ಅಸೈಡ್ ಅಂಡರ್ ಸೆಕ್ಷನ್ 44 ಆಫ್ ದ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸರ್ಕಮ್ಸ್ಟಾನ್ಸಸ್ ಕ್ಯಾನ್ ಹಿ ಡೂ ಸೊ. ಯಾವ ಸರ್ಕಮ್ಸ್ಟಾನ್ಸಲ್ಲಿ ಮಾಡಬಹುದು, ಸೆಟ್ ಅಸೈಡ್ ಮಾಡಿಸ್ಬೋದು ಅಂಡರ್ ಸೆಕ್ಷನ್ 44 ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಸೊ ಇನ್ ಕೇಸ್ ದ ಜಜ್ಮೆಂಟ್ ವಾಸ್ ಪಾಸ್ಡ್ ಬೈ ದ ಸುಪೀರಿಯರ್ ಕೋರ್ಟ್, ಅದನ್ನು ಸೆಟ್ ಅಸೈಡ್ ಮಾಡಿಸೋದ್ರ ಬಗ್ಗೆ ಸೆಕ್ಷನ್ 44 ಮಾತನಾಡುತ್ತೆ. ಆಸ್ ಪರ್ ಸೆಕ್ಷನ್ 497 ಆಫ್ IPC, ಅ ಪರ್ಸನ್ ಕಮಿಟ್ಸ್ ಅಡಲ್ಟ್ರಿ ಇಫ್ ಹಿ. ಅಡಲ್ಟ್ರಿ ಈಗ ನಮಗೆ ಪನಿಷಬಲ್ ಒಫೆನ್ಸ್ ಅಲ್ಲ. ಅಡಲ್ಟ್ರಿ ನಮ್ಮ ಹೊಸ BNS ಅಲ್ಲಿ ಇಲ್ಲವೇ ಇಲ್ಲ. ಸೊ ಬಟ್ ಅಡಲ್ಟ್ರಿನ ಡೆಫಿನೇಷನ್ ಏನು ಆಗಿತ್ತು 497 ಅಲ್ಲಿ ಅನ್ನೋದು ಇಲ್ಲಿ ಪ್ರಶ್ನೆ. ಸೊ ಅ ಪರ್ಸನ್ ಹ್ಯಾಸ್ ಸೆಕ್ಷುವಲ್ ಇಂಟರ್ಕೋರ್ಸ್ ವಿತ್ ಅ ಪರ್ಸನ್ and whom he knows or has reason to believe to be wife of another man without the consent or convenience of that man. Remember, A ಮತ್ತು Bಗೆ ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ. ವಿತೌಟ್ ದ ಕನ್ಸೆಂಟ್, ವಿತ್ ದ ಕನ್ಸೆಂಟ್ ಎರಡೇನೆ. ಅಂದರೆ ಬೇರೊಬ್ಬ ವ್ಯಕ್ತಿಯ ಹೆಂಡತಿ ಜೊತೆ ನಿಮಗೆ ಫಿಸಿಕಲ್ ರಿಲೇಷನ್ ಇದೆ, ಆ ವ್ಯಕ್ತಿಯ ಒಪ್ಪಿಗೆ ಇಲ್ಲದೆ, ಆಬ್ವಿಯಸ್ಲಿ ಆಗಲೇ ಅದು ಅಡಲ್ಟ್ರಿ ಅನ್ನಿಸ್ಕೊಳ್ಳೋದು. ಆ ವ್ಯಕ್ತಿ ಕನ್ಸೆಂಟ್ ಕೊಟ್ಟು ಅವರ ಹೆಂಡತಿ ಜೊತೆ ನಿಮಗೆ ಫಿಸಿಕಲ್ ರಿಲೇಷನ್ ಅಂತ ಬಂದಾಗ ಅದು ತಪ್ಪಾಗುತ್ತೆ. ಸೆಕ್ಷನ್ ತೆಗೆದಾಕಿದೆ, ಒಳ್ಳೆಯದು. ಆ್ಯಂಡ್ ಯಾವ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಇದು, ಜೋಸೆಫ್ ಶೈನ್ ಕೇಸಿಂದ ತೆಗೆದಾಕಿರೋದು. ಇಂಪಾರ್ಟೆಂಟ್, ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ವಿತೌಟ್ ದ ಕನ್ಸೆಂಟ್ ಆರ್ ದ ಕನ್ವೀನಿಯನ್ಸ್ ಆಫ್ ದಟ್ ಮ್ಯಾನ್, ಸಚ್ ಸೆಕ್ಷುವಲ್ ಇಂಟರ್ಕೋರ್ಸ್ ನಾಟ್ ಅಮೌಂಟಿಂಗ್ ಟು ರೇಪ್, ಅದನ್ನು ಅಡಲ್ಟ್ರಿ ಅಂತೀವಿ. ಕರೆಕ್ಟ್, ಆಪ್ಷನ್ A. 50 ಒನ್ ಆಫ್ ದ ಫಾಲೋಯಿಂಗ್ ರಿಲೀಫ್ ಕ್ಯಾನ್ ಬಿ ಗ್ರಾಂಟೆಡ್ ಅಂಡರ್ ದ SRA. ಯಾವ ರಿಲೀಫ್ನ SRA ಅಲ್ಲಿ ಕೊಡ್ತಾರೆ? ಪರ್ಪೆಚುವಲ್ ಇಂಜಂಕ್ಷನ್, ರಿಕವರಿ ಆಫ್ ಮನಿ CPC, ರಿಡೆಂಪ್ಷನ್ ಆಫ್ ಮಾರ್ಗೇಜ್ TPA, ಇಜೆಕ್ಟ್ಮೆಂಟ್ ಆಫ್ ಟೆನೆಂಟ್ TPA. ಸೊ ಆನ್ಸರ್ ಇಸ್ ಪರ್ಪೆಚುವಲ್ ಇಂಜಂಕ್ಷನ್. ಓಕೆ, ಇಲ್ಲಿಗೆ ನಾವು 50 ಕ್ವೆಶನ್ಸ್ ಮುಗಿಸ್ತಿದ್ದೀವಿ. ದಿಸ್ ವಿಲ್ ಬಿ ಆರ್ ಪಾರ್ಟ್ 1 ಆಫ್ ದ ವಿಡಿಯೋ. ಆ್ಯಂಡ್
ರಿಮೈನಿಂಗ್ 50 ಕ್ವೆಶನ್ಸ್ ನಿಮಗೆ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ಸಿಗುತ್ತೆ. ನೆಕ್ಸ್ಟ್ ಪಾರ್ಟ್ನ ಲಿಂಕ್ ನಿಮಗೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಫುಲ್ ವಿಡಿಯೋ ನೋಡೋದಕ್ಕೆ ನೆಕ್ಸ್ಟ್ ಪಾರ್ಟನ್ನು ಸಹ ನೋಡಿ. ಹಾಗೆ ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಿ ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿರೋದು ಪ್ರತಿಯೊಂದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದರೆ ಫೈನ್, ಇಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಪ್ರಶ್ನೆ ಕೇಳಿ ಏನು ನಿಮಗೆ ಅರ್ಥ ಆಗಲಿಲ್ಲ ಅಂತ. ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ದ್ಯಾಟ್ ಅಗೇನ್. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಿವಿಲ್ ಜಜ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಿ ಅನ್ನೋದಾದರೆ, ಸಿವಿಲ್ ಜಜ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದ್ರೂ ಸಹ ಪ್ರತಿಯೊಬ್ಬರೂ ಕಾಂಪ್ರಿಹೆನ್ಸಿವ್ ಬ್ಯಾಚ್ಗೆ ಅಡ್ಮಿಷನ್ ತೊಗೊಳ್ಬಹುದು. ಕಾಂಪ್ರಿಹೆನ್ಸಿವ್ ಬ್ಯಾಚ್ ನಿಮಗೆ ಕಂಪ್ಲೀಟ್ ಹೋಲಿಸ್ಟಿಕ್ ಅಪ್ರೋಚಲ್ಲಿ ಕವರ್ ಮಾಡ್ತಿರೋದು ಸಿಲೆಬಸ್ನ. ಇಲ್ಲಿ ನಿಮಗೆ ಫ್ರಮ್ ದ ಫೌಂಡೇಶನ್ ಆಗ್ತಿರೋದ್ರಿಂದ ನೀವು ಇದೇ ವರ್ಷ ಎಕ್ಸಾಮ್ ತೊಗೊಳ್ತಿರೋರು ಮಾತ್ರ ಅಡ್ಮಿಷನ್ ತೊಗೊಳ್ಬೇಕಂತ ಇಲ್ಲ. ದಿಸ್ ಬ್ಯಾಚ್ ಇಸ್ ಫಾರ್ ಎವ್ರಿ ಒನ್. ಸೊ ಪ್ರತಿಯೊಬ್ಬರು ಅಡ್ಮಿಷನ್ ತೊಗೊಳೋದಕ್ಕೆ ಕಾಲ್ ಮಾಡಬೇಕಾಗಿರೋ ನಂಬರ್ 9650849915. ಆ್ಯಂಡ್ ಪ್ರಿಲಿಮ್ಸಿಗೆ ಮಾತ್ರ ಅಡ್ಮಿಷನ್ ಬೇಕು ಅಂತಂದರೆ ಕಾಲ್ ಮಾಡಬೇಕಾಗಿರೋ ನಂಬರ್ 9650849915, ಸೇಮ್ ನಂಬರ್. ಬಟ್ ಈ ಎಕ್ಸಾಮ್ ಪ್ರಿಲಿಮ್ಸಿಗೆ ಮಾತ್ರ ನಾನು ಗೈಡೆನ್ಸ್ ಬೇಕು ಅಂದರೆ ಈ ಬ್ಯಾಚ್ಗೆ ಎನ್ರೋಲ್ ಆಗಬಹುದು. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ರಿಮೈನಿಂಗ್ 50 ಕ್ವೆಶನ್ಸ್ ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ತಿರೋ ಅಂಥ ಪ್ರತಿಯೊಬ್ಬರು ಸಬ್ಸ್ಕ್ರೈಬರ್ಗೂ ಸಹ ಥ್ಯಾಂಕ್ ಯು.